ನಮಸ್ಕಾರ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಭಕ್ತಿ, ಶಕ್ತಿ, ಧೈರ್ಯ ಮತ್ತು ನಿಸ್ವಾರ್ಥ ಸೇವೆಯ ಪ್ರತೀಕ ಯಾರು ಎಂದು ಕೇಳಿದರೆ ಕೋಟ್ಯಾಂತರ ಜನರು ಒಂದೇ ಹೆಸರನ್ನು ಹೇಳುತ್ತಾರೆ. ಅದು ಶ್ರೀ ಹನುಮಂತ. ಶ್ರೀರಾಮನ ಪರಮಭಕ್ತ, ವಾಯುಪುತ್ರ, ಸಂಕಟಮೋಚನ, ಚಿರಂಜೀವಿ ಎಂದು ಆರಾಧಿಸಲ್ಪಡುವ ಹನುಮಂತನ ಜೀವನದಲ್ಲಿ ನಡೆದ ಅನೇಕ ಘಟನೆಗಳು ನಮ್ಮೆಲ್ಲರಿಗೂ ಗೊತ್ತಿವೆ ಎಂದು ನಾವು ಭಾವಿಸುತ್ತೇವೆ. ಆದರೆ ನಿಜವಾಗಿ ಹೇಳಬೇಕೆಂದರೆ ಅವರ ಜೀವನದಲ್ಲಿ ಅಡಗಿರುವ ಅನೇಕ ರಹಸ್ಯಗಳು ಇಂದಿಗೂ ಹೆಚ್ಚಿನ ಜನರಿಗೆ ತಿಳಿದಿಲ್ಲ. ಕೆಲವು ಘಟನೆಗಳು ರಾಮಾಯಣದಲ್ಲಿ ಉಲ್ಲೇಖವಾಗಿದ್ದರೆ ಇನ್ನೂ ಕೆಲವು ಪುರಾಣಗಳು, ಭಕ್ತಿ ಸಂಪ್ರದಾಯಗಳು ಮತ್ತು ಜನಪದ ಕಥೆಗಳಲ್ಲಿ ಪ್ರಸಿದ್ಧವಾಗಿವೆ. ಅವುಗಳಲ್ಲಿ ಕೆಲವು ಆಶ್ಚರ್ಯ ಮೂಡಿಸುವಂತಹವು, ಕೆಲವು ಭಕ್ತಿಯನ್ನು ಇನ್ನಷ್ಟು ಗಾಢಗೊಳಿಸುವಂತಹವು ಮತ್ತು ಕೆಲವು ನಮ್ಮ ಜೀವನವನ್ನೇ ಬದಲಾಯಿಸುವಷ್ಟು ಆಳವಾದ ಸಂದೇಶವನ್ನು ಹೊಂದಿವೆ. ಹನುಮಂತನು ನಿಜವಾಗಿಯೂ ಇಂದಿಗೂ ಜೀವಂತವಾಗಿದ್ದಾನೆಯೇ? ಹನುಮಂತನು ತನ್ನ ಎದೆಯನ್ನು ಏಕೆ ಹರಿದು ತೋರಿಸಿದ? ಅವರಿಗೆ ಸಿಂಧೂರ ಏಕೆ ಅಷ್ಟು ಪ್ರಿಯವಾಯಿತು? ಪಂಚಮುಖಿ ಹನುಮಂತನ ರೂಪದ ಹಿಂದೆ ಇರುವ ರಹಸ್ಯವೇನು? ಸಂಜೀವಿನಿ ಪರ್ವತವನ್ನು ತರುವ ವೇಳೆ ನಿಜವಾಗಿ ಏನಾಯಿತು? ಹನುಮಂತನಿಗೆ ತನ್ನ ಅಪಾರ ಶಕ್ತಿ ಹೇಗೆ ಮರೆತು ಹೋಯಿತು? ಮಹಾಭಾರತದಲ್ಲಿ ಭೀಮನಿಗೂ ಅರ್ಜುನನಿಗೂ ಅವರು ಕಲಿಸಿದ ಪಾಠವೇನು? ಕಲಿಯುಗದಲ್ಲಿಯೂ ಹನುಮಂತನ ಉಪಸ್ಥಿತಿಯನ್ನು ಭಕ್ತರು ಏಕೆ ನಂಬುತ್ತಾರೆ? ಇಂತಹ ಅನೇಕ ಪ್ರಶ್ನೆಗಳಿಗೆ ಇಂದು ಒಂದೊಂದಾಗಿ ಉತ್ತರ ಹುಡುಕೋಣ. ಆದರೆ ಈ ವಿಡಿಯೋ ಆರಂಭಿಸುವ ಮೊದಲು ಶ್ರೀರಾಮ ಮತ್ತು ಹನುಮಂತನ ಮೇಲಿನ ನಿಮ್ಮ ಭಕ್ತಿಯನ್ನು ತೋರಿಸಲು ಕಾಮೆಂಟ್ನಲ್ಲಿ ತ್ರಿಕೋನ ಧ್ವಜ ಜೈ ಶ್ರೀರಾಮ, ತ್ರಿಕೋನ ಧ್ವಜ ಜೈ ಹನುಮಾನ್ ಎಂದು ತಪ್ಪದೇ ಬರೆಯಿರಿ. ಈ ರೀತಿಯ ಆಧ್ಯಾತ್ಮಿಕ, ಪುರಾಣಾಧಾರಿತ ಮತ್ತು ಜೀವನಕ್ಕೆ ಮಾರ್ಗದರ್ಶನ ನೀಡುವ ವಿಡಿಯೋಗಳನ್ನು ನೀವು ಇಷ್ಟಪಡುತ್ತಿದ್ದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಇದರಿಂದ ನಮ್ಮ ಮುಂದಿನ ವಿಡಿಯೋಗಳು ನಿಮಗೆ ಮೊದಲು ತಲುಪುತ್ತವೆ. ಹಾಗಾದರೆ ಯಾವುದೇ ವಿಳಂಬ ಮಾಡದೆ ಭಕ್ತಿ, ಶಕ್ತಿ, ಧೈರ್ಯ ಮತ್ತು ದೈವಿಕ ರಹಸ್ಯಗಳಿಂದ ತುಂಬಿರುವ ಶ್ರೀ ಹನುಮಂತನ ಜೀವನದ ಅದ್ಭುತ ಲೋಕದೊಳಗೆ ಪ್ರವೇಶಿಸೋಣ. ಇಂದು ನಾವು ತಿಳಿಯಲಿರುವ ಪ್ರತಿಯೊಂದು ಸಂಗತಿಯು ನಿಮ್ಮ ಭಕ್ತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸಬಹುದು ಮತ್ತು ಹನುಮಂತನ ಬಗ್ಗೆ ನಿಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸಬಹುದು. ಕೊನೆಯವರೆಗೂ ಈ ಪಯಣದಲ್ಲಿ ನಮ್ಮೊಂದಿಗೆ ಇರಿ, ಏಕೆಂದರೆ ಕೊನೆಯ ಭಾಗದಲ್ಲಿ ತಿಳಿಯುವ ಕೆಲವು ವಿಷಯಗಳು ನಿಮ್ಮನ್ನು ನಿಜವಾಗಿಯೂ ಆಶ್ಚರ್ಯಚಕಿತರನ್ನಾಗಿಸಬಹುದು. ಭಾರತದ ಇತಿಹಾಸದಲ್ಲಿ ಅನೇಕ ಮಹಾನ್ ಯೋಧರು ಜನಿಸಿದ್ದಾರೆ, ಅನೇಕ ಋಷಿಗಳು ತಪಸ್ಸು ಮಾಡಿದ್ದಾರೆ, ಅನೇಕ ರಾಜರು ಧರ್ಮಕ್ಕಾಗಿ ಹೋರಾಡಿದ್ದಾರೆ. ಆದರೆ ತನ್ನ ಎಲ್ಲ ಶಕ್ತಿ, ಜ್ಞಾನ ಮತ್ತು ಸಾಮರ್ಥ್ಯವನ್ನು ಎಂದಿಗೂ ತನ್ನ ಸ್ವಾರ್ಥಕ್ಕಾಗಿ ಬಳಸದೆ ತನ್ನ ಆರಾಧ್ಯನ ಸೇವೆಗಾಗಿ ಮಾತ್ರ ಸಮರ್ಪಿಸಿದ ಮಹಾಪುರುಷ ಒಬ್ಬನೇ ಇದ್ದಾನೆ. ಆತನೇ ಶ್ರೀ ಹನುಮಂತ. ಅದಕ್ಕಾಗಿಯೇ ಸಾವಿರಾರು ವರ್ಷಗಳು ಕಳೆದರೂ ಇಂದಿಗೂ ಅವರ ಹೆಸರು ಪ್ರತಿಯೊಬ್ಬ ಭಕ್ತನ ಹೃದಯದಲ್ಲಿ ಅಚಲವಾಗಿ ಉಳಿದಿದೆ. ದೇವರುಗಳಿಗೂ ಗೌರವಕ್ಕೆ ಪಾತ್ರನಾದ ಈ ಮಹಾವೀರನ ಜೀವನದಲ್ಲಿ ನಡೆದ ಅನೇಕ ಘಟನೆಗಳು ಇಂದಿಗೂ ರಹಸ್ಯವಾಗಿಯೇ ಉಳಿದಿವೆ. ಅವುಗಳಲ್ಲಿ ಮೊದಲನೆಯದು ಅವರ ಜನನದ ಕಥೆ. ಬಹಳ ವರ್ಷಗಳ ಹಿಂದೆ ಅಂಜನಾದೇವಿ ಎಂಬ ಮಹಾತಪಸ್ವಿನಿ ಸಂತಾನಕ್ಕಾಗಿ ಕಠಿಣ ತಪಸ್ಸು ಮಾಡುತ್ತಿದ್ದಳು ಎಂದು ಪುರಾಣಗಳಲ್ಲಿ ವರ್ಣಿಸಲಾಗಿದೆ. ಅವಳ ಭಕ್ತಿ ಮತ್ತು ತಪಸ್ಸಿಗೆ ಪ್ರಸನ್ನರಾದ ದೇವತೆಗಳು ಅವಳಿಗೆ ದೈವಿಕ ವರವನ್ನು ನೀಡಿದರು. ವಾಯುದೇವರ ಅನುಗ್ರಹದಿಂದ ಅವಳ ಗರ್ಭದಲ್ಲಿ ಒಂದು ಅದ್ಭುತ ದೈವಿಕ ಶಿಶುವಿನ ಜನನವಾಯಿತು. ಆ ಶಿಶುವೇ ಮುಂದೆ ಜಗತ್ತಿಗೆ ಶ್ರೀ ಹನುಮಂತನಾಗಿ ಪರಿಚಿತನಾದನು. ಅದಕ್ಕಾಗಿಯೇ ಅವರನ್ನು ವಾಯುಪುತ್ರ, ಮಾರುತಿ, ಅಂಜನೇಯ, ಕಪೀಶ, ಬಜರಂಗಬಲಿ ಎಂಬ ಅನೇಕ ಪವಿತ್ರ ಹೆಸರುಗಳಿಂದ ಕರೆಯಲಾಗುತ್ತದೆ. ಪ್ರತಿಯೊಂದು ಹೆಸರಿನ ಹಿಂದೆಯೂ ಒಂದು ಅರ್ಥವಿದೆ, ಒಂದು ಮಹಿಮೆಯಿದೆ ಮತ್ತು ಒಂದು ದೈವಿಕ ಸಂದೇಶ ಅಡಗಿದೆ. ಬಾಲ್ಯದಿಂದಲೇ ಹನುಮಂತ ಸಾಮಾನ್ಯ ಮಗುವಾಗಿರಲಿಲ್ಲ. ಅವರಲ್ಲಿ ಅಪಾರ ಶಕ್ತಿ, ಅಸೀಮ ಚುರುಕುತನ ಮತ್ತು ಅಳತೆಯಿಲ್ಲದ ಕುತೂಹಲವಿತ್ತು. ಒಂದು ದಿನ ಬೆಳಗಿನ ಜಾವ ಆಕಾಶದಲ್ಲಿ ಉದಯಿಸುತ್ತಿದ್ದ ಕೆಂಪು ಬಣ್ಣದ ಸೂರ್ಯನನ್ನು ನೋಡಿ ಅದು ಒಂದು ದೊಡ್ಡ ಸಿಹಿ ಹಣ್ಣೆಂದು ಭಾವಿಸಿದನು. ಯಾವುದೇ ಭಯವಿಲ್ಲದೆ ಆಕಾಶದತ್ತ ಹಾರಿದನು. ಸಾಮಾನ್ಯ ಜೀವಿಗಳಿಗೆ ಅಸಾಧ್ಯವಾದ ಆ ಹಾರಾಟ ದೇವಲೋಕವನ್ನೇ ಬೆರಗುಗೊಳಿಸಿತು ಎಂದು ಕಥೆಗಳು ಹೇಳುತ್ತವೆ. ಬಾಲ ಹನುಮಂತನು ಸೂರ್ಯನನ್ನು ಹಿಡಿಯಲು ವೇಗವಾಗಿ ಸಾಗುತ್ತಿದ್ದಾಗ ದೇವತೆಗಳು ಆತಂಕಗೊಂಡರು. ಏಕೆಂದರೆ ಸೂರ್ಯನ ಚಲನೆ ನಿಂತರೆ ಸೃಷ್ಟಿಯ ಕ್ರಮವೇ ಅಸ್ತವ್ಯಸ್ತವಾಗಬಹುದು ಎಂಬ ಭಯ ಎಲ್ಲರಲ್ಲೂ ಮೂಡಿತ್ತು. ಈ ಸಂದರ್ಭದಲ್ಲಿ ದೇವರಾಜ ಇಂದ್ರನು ತನ್ನ ವಜ್ರಾಯುಧವನ್ನು ಪ್ರಯೋಗಿಸಿದನೆಂದು ರಾಮಾಯಣದ ಪ್ರಸಿದ್ಧ ಪ್ರಸಂಗ ತಿಳಿಸುತ್ತದೆ. ಆ ವಜ್ರಾಯುಧ ಬಾಲ ಹನುಮಂತನ ಹನುವಿಗೆ ಬಡಿದ ಕಾರಣ ಅವರು ಭೂಮಿಗೆ ಬಿದ್ದರು ಎಂದು ಹೇಳಲಾಗುತ್ತದೆ. ಇದೇ ಕಾರಣದಿಂದ ಅವರಿಗೆ ಹನುಮಾನ್ ಎಂಬ ಹೆಸರು ಪ್ರಸಿದ್ಧಿಯಾಯಿತು ಎಂಬ ನಂಬಿಕೆಯೂ ಇದೆ. ಈ ಘಟನೆಯನ್ನು ಕಂಡ ವಾಯುದೇವರು ತಮ್ಮ ಪ್ರಿಯ ಪುತ್ರನ ನೋವನ್ನು ಸಹಿಸಲಾಗದೆ ಜಗತ್ತಿನ ಗಾಳಿಯ ಸಂಚಾರವನ್ನು ನಿಲ್ಲಿಸಿದರು ಎಂದು ಪುರಾಣಗಳು ವಿವರಿಸುತ್ತವೆ. ಗಾಳಿಯಿಲ್ಲದೆ ದೇವರುಗಳು, ಮಾನವರು ಮತ್ತು ಎಲ್ಲಾ ಜೀವಿಗಳು ಸಂಕಷ್ಟಕ್ಕೆ ಸಿಲುಕಿದರು. ಆಗ ಬ್ರಹ್ಮ, ವಿಷ್ಣು, ಶಿವ ಸೇರಿದಂತೆ ಅನೇಕ ದೇವತೆಗಳು ಸೇರಿ ಬಾಲ ಹನುಮಂತನಿಗೆ ಅಮೂಲ್ಯವಾದ ವರಗಳನ್ನು ನೀಡಿದರು. ಯಾವುದೇ ಅಸ್ತ್ರವು ಅವರನ್ನು ಸುಲಭವಾಗಿ ಜಯಿಸಬಾರದು, ಇಚ್ಛೆಯಂತೆ ರೂಪ ಬದಲಾಯಿಸುವ ಶಕ್ತಿ ಇರಲಿ, ಅಪ್ರತಿಮ ಬಲ,
ವೇಗ, ಬುದ್ಧಿವಂತಿಕೆ ಮತ್ತು ದೇವಕಾರ್ಯಕ್ಕೆ ಸದಾ ಸಿದ್ಧವಾಗಿರುವ ಮನಸ್ಸು ದೊರಕಲಿ ಎಂದು ಆಶೀರ್ವದಿಸಿದರು. ಈ ಕಾರಣದಿಂದಲೇ ಹನುಮಂತನನ್ನು ದೇವತೆಗಳ ಆಶೀರ್ವಾದವನ್ನು ಸಂಪೂರ್ಣವಾಗಿ ಪಡೆದ ಮಹಾವೀರನೆಂದು ಭಕ್ತರು ಗೌರವಿಸುತ್ತಾರೆ. ಆದರೆ ಅಪಾರ ಶಕ್ತಿಯ ಜೊತೆಗೆ ಬಾಲ್ಯದ ಚಂಚಲತೆಯೂ ಅವರಲ್ಲಿತ್ತು. ಆಶ್ರಮಗಳಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಗಳ ಬಳಿ ಆಟವಾಡುತ್ತಾ ಕೆಲವೊಮ್ಮೆ ಅವರ ಧ್ಯಾನಕ್ಕೆ ಅಡ್ಡಿಯಾಗುತ್ತಿದ್ದನೆಂದು ಜನಪ್ರಿಯ ಕಥೆಗಳು ಹೇಳುತ್ತವೆ. ಆಗ ಕೆಲವು ಮಹರ್ಷಿಗಳು ಕೋಪದಿಂದಲ್ಲ, ಅವರ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಒಂದು ವಿಶಿಷ್ಟವಾದ ಶಾಪವರವನ್ನು ನೀಡಿದರು. ನಿನ್ನೊಳಗಿನ ಅಪಾರ ಶಕ್ತಿಯ ಅರಿವು ನಿನಗೆ ತಾತ್ಕಾಲಿಕವಾಗಿ ಮರೆತು ಹೋಗಲಿ. ಆದರೆ ಧರ್ಮಕ್ಕಾಗಿ ಅಗತ್ಯ ಬಂದಾಗ ಯಾರಾದರೂ ನಿನಗೆ ನೆನಪಿಸಿದ ಕ್ಷಣವೇ ನಿನ್ನ ಶಕ್ತಿ ಸಂಪೂರ್ಣವಾಗಿ ಜಾಗೃತವಾಗಲಿ ಎಂದು ಆಶೀರ್ವದಿಸಿದರು ಎಂದು ಹೇಳಲಾಗುತ್ತದೆ. ಈ ಘಟನೆ ಕೇವಲ ಕಥೆಯಲ್ಲ, ನಮ್ಮ ಜೀವನಕ್ಕೂ ಒಂದು ದೊಡ್ಡ ಸಂದೇಶ ನೀಡುತ್ತದೆ. ಅನೇಕ ಬಾರಿ ನಮ್ಮೊಳಗೆ ಅಪಾರ ಸಾಮರ್ಥ್ಯ ಇರುತ್ತದೆ, ಆದರೆ ಅದನ್ನು ಅರಿಯುವವರೆಗೂ ನಾವು ನಮ್ಮನ್ನೇ ಸಾಮಾನ್ಯರೆಂದು ಭಾವಿಸುತ್ತೇವೆ. ಕಾಲ ಕಳೆಯಿತು, ಶ್ರೀರಾಮನ ಅವತಾರವಾಯಿತು. ಧರ್ಮವನ್ನು ಸ್ಥಾಪಿಸುವ ಆ ಮಹತ್ತರ ಕಾರ್ಯದಲ್ಲಿ ಹನುಮಂತನ ಪಾತ್ರ ಆರಂಭವಾಗಲಿತ್ತು. ಆದರೆ ಅದಕ್ಕೂ ಮುನ್ನ ಅವರ ಜೀವನದಲ್ಲಿ ಇನ್ನೊಂದು ಮಹತ್ವದ ಅಧ್ಯಾಯ ಆರಂಭವಾಗಬೇಕಿತ್ತು. ಅದು ಜ್ಞಾನವನ್ನು ಸಂಪಾದಿಸುವ ಅಧ್ಯಾಯ. ಬಲವಿದ್ದರೆ ಸಾಕಾಗುವುದಿಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸಲು ಜ್ಞಾನವೂ ಬೇಕು ಎಂಬುದನ್ನು ಹನುಮಂತನು ಬಾಲ್ಯದಲ್ಲಿಯೇ ಅರಿತಿದ್ದನೆಂದು ಪರಂಪರೆ ಹೇಳುತ್ತದೆ. ಅದಕ್ಕಾಗಿ ಸೂರ್ಯದೇವರನ್ನೇ ಗುರುವಾಗಿ ಸ್ವೀಕರಿಸಲು ನಿರ್ಧರಿಸಿದನು. ಸೂರ್ಯದೇವರು, ನಾನು ಯಾವಾಗಲೂ ಸಂಚರಿಸುತ್ತಿರುತ್ತೇನೆ, ನಿಂತು ಪಾಠ ಹೇಳಲು ಸಾಧ್ಯವಿಲ್ಲ ಎಂದಾಗ ಹನುಮಂತನು ವಿನಯದಿಂದ, ನೀವು ಸಾಗುವ ದಾರಿಯಲ್ಲೇ ನಾನು ನಿಮ್ಮ ಎದುರು ಹಾರುತ್ತಾ ಕಲಿಯುತ್ತೇನೆ ಎಂದು ಉತ್ತರಿಸಿದನೆಂದು ಪ್ರಸಿದ್ಧ ಕಥೆ ಹೇಳುತ್ತದೆ. ಗುರುಭಕ್ತಿಯ, ಪರಿಶ್ರಮದ ಮತ್ತು ಜ್ಞಾನಕ್ಕಾಗಿ ಇರುವ ತವಕದ ಅದ್ಭುತ ಉದಾಹರಣೆಯಾಗಿ ಈ ಕಥೆಯನ್ನು ಇಂದಿಗೂ ಹೇಳಲಾಗುತ್ತದೆ. ಸೂರ್ಯದೇವರ ಮಾರ್ಗದರ್ಶನದಲ್ಲಿ ಹನುಮಂತನು ವೇದಗಳು, ವ್ಯಾಕರಣ, ಧರ್ಮಶಾಸ್ತ್ರ, ನೀತಿಶಾಸ್ತ್ರ ಮತ್ತು ಅನೇಕ ದೈವಿಕ ವಿದ್ಯೆಗಳನ್ನು ಸಂಪೂರ್ಣ ಮನೋಯೋಗದಿಂದ ಅಧ್ಯಯನ ಮಾಡಿದನೆಂದು ಪರಂಪರೆ ಹೇಳುತ್ತದೆ. ಕೆಲವೇ ದಿನಗಳಲ್ಲಿ ಗುರುಗಳನ್ನೇ ಆಶ್ಚರ್ಯಗೊಳಿಸುವಷ್ಟು ಜ್ಞಾನವನ್ನು ಸಂಪಾದಿಸಿದನು. ಸೂರ್ಯದೇವರು ಸಹ ತನ್ನ ಶಿಷ್ಯನ ಪ್ರತಿಭೆ, ವಿನಯ ಮತ್ತು ಗುರುಭಕ್ತಿಯನ್ನು ಕಂಡು ಸಂತೋಷಪಟ್ಟರು. ವಿದ್ಯಾಭ್ಯಾಸ ಮುಗಿದ ನಂತರ ಗುರುದಕ್ಷಿಣೆಯಾಗಿ ಏನು ಬೇಕು ಎಂದು ಕೇಳಿದಾಗ ಸೂರ್ಯದೇವರು ತಮ್ಮ ಪುತ್ರನಾದ ಸುಗ್ರೀವನಿಗೆ ಸದಾ ಧರ್ಮದ ಮಾರ್ಗದಲ್ಲಿ ಬೆಂಬಲವಾಗಿ ನಿಲ್ಲುವಂತೆ ಕೇಳಿಕೊಂಡರೆಂದು ಕಥೆಗಳು ತಿಳಿಸುತ್ತವೆ. ಹನುಮಂತನು ಆ ಮಾತನ್ನು ಜೀವನಪೂರ್ತಿ ಪಾಲಿಸಿದನು. ಇದರಿಂದ ನಿಜವಾದ ಶಿಷ್ಯ ಎಂದರೆ ಕೇವಲ ಜ್ಞಾನವನ್ನು ಪಡೆಯುವವನು ಅಲ್ಲ, ಗುರು ಕೊಟ್ಟ ವಚನವನ್ನು ಜೀವಿತಾವಧಿಯವರೆಗೆ ಕಾಪಾಡುವವನು ಎಂಬ ಸಂದೇಶ ನಮಗೆ ಸಿಗುತ್ತದೆ. ಕಾಲಕ್ರಮೇಣ ಕಿಷ್ಕಿಂಧೆಯಲ್ಲಿ ಸುಗ್ರೀವ ಮತ್ತು ವಾಲಿಯ ನಡುವೆ ಭೀಕರವಾದ ವೈಮನಸ್ಸು ಉಂಟಾಯಿತು. ಬಲಶಾಲಿಯಾದ ವಾಲಿಯಿಂದ ಸುಗ್ರೀವನು ತನ್ನ ರಾಜ್ಯವನ್ನು, ಗೌರವವನ್ನು ಕಳೆದುಕೊಂಡು ಭಯದಲ್ಲಿ ಬದುಕುತ್ತಿದ್ದನು. ಆ ಸಮಯದಲ್ಲಿ ಹನುಮಂತನು ತನ್ನ ಸ್ನೇಹಿತನನ್ನು ಎಂದಿಗೂ ಬಿಟ್ಟು ಹೋಗಲಿಲ್ಲ. ಅಧಿಕಾರ ಮತ್ತು ಐಶ್ವರ್ಯ ಇದ್ದಾಗ ಜೊತೆಗಿರುವವರು ಅನೇಕರು ಸಿಗುತ್ತಾರೆ, ಆದರೆ ಸಂಕಷ್ಟದಲ್ಲಿ ಕೈಹಿಡಿಯುವವನೇ ನಿಜವಾದ ಸ್ನೇಹಿತ. ಹನುಮಂತನು ಅಂತಹ ಸ್ನೇಹಿತನಾಗಿದ್ದನು. ಇದೇ ಕಾರಣಕ್ಕೆ ಅವರ ವ್ಯಕ್ತಿತ್ವ ಕೇವಲ ಶಕ್ತಿಯ ಪ್ರತೀಕವಾಗಿರದೆ ನಿಷ್ಠೆಯ ಪ್ರತೀಕವಾಗಿಯೂ ಪರಿಗಣಿಸಲಾಗುತ್ತದೆ. ಇದೇ ಸಮಯದಲ್ಲಿ ಶ್ರೀರಾಮ ಮತ್ತು ಲಕ್ಷ್ಮಣರು ಸೀತಾಮಾತೆಯನ್ನು ಹುಡುಕುತ್ತಾ ಕಿಷ್ಕಿಂಧೆಯ ಅರಣ್ಯಕ್ಕೆ ಬಂದರು. ದೂರದಿಂದಲೇ ಅವರ ತೇಜಸ್ಸನ್ನು ಗಮನಿಸಿದ ಹನುಮಂತನು ಸಾಮಾನ್ಯ ವಾನರನ ರೂಪದಲ್ಲಿ ಅಲ್ಲ, ಬ್ರಾಹ್ಮಣನ ವೇಷದಲ್ಲಿ ಅವರ ಬಳಿಗೆ ಹೋದನೆಂದು ರಾಮಾಯಣ ವಿವರಿಸುತ್ತದೆ. ಅವರ ಮಾತಿನಲ್ಲಿದ್ದ ವಿನಯ, ಜ್ಞಾನ ಮತ್ತು ಸಂಸ್ಕಾರವನ್ನು ಕೇಳಿದ ಶ್ರೀರಾಮರು ತಕ್ಷಣವೇ ಈ ವ್ಯಕ್ತಿ ಸಾಮಾನ್ಯನಲ್ಲ ಎಂದು ಅರಿತುಕೊಂಡರು. ಇಬ್ಬರ ನಡುವಿನ ಮೊದಲ ಭೇಟಿಯೇ ಭಕ್ತಿ ಮತ್ತು ಧರ್ಮದ ಅಮರ ಸಂಬಂಧಕ್ಕೆ ನಾಂದಿಯಾಯಿತು. ನಂತರ ಹನುಮಂತನು ತನ್ನ ನಿಜವಾದ ರೂಪವನ್ನು ತೋರಿಸಿ ಸುಗ್ರೀವನನ್ನು ಶ್ರೀರಾಮನೊಂದಿಗೆ ಭೇಟಿ ಮಾಡಿಸಿದನು. ಆ ಒಂದು ಭೇಟಿಯೇ ಮುಂದೆ ರಾವಣನ ಅಂತ್ಯಕ್ಕೆ ಕಾರಣವಾಗುವ ಮಹತ್ತರ ಘಟನೆಗಳ ಆರಂಭವಾಯಿತು. ಶ್ರೀರಾಮರನ್ನು ಕಂಡ ಕ್ಷಣದಿಂದಲೇ ಹನುಮಂತನ ಮನಸ್ಸಿನಲ್ಲಿ ಒಂದು ಅಚಲ ನಿರ್ಧಾರ ಮೂಡಿತು. ಇನ್ನು ಮುಂದೆ ತನ್ನ ಜೀವನದ ಪ್ರತಿಯೊಂದು ಉಸಿರು ರಾಮಕಾರ್ಯಕ್ಕೆ ಸಮರ್ಪಿತವಾಗಬೇಕು ಎಂಬ ಸಂಕಲ್ಪವನ್ನು ಅವನು ಮಾಡಿಕೊಂಡನು ಎಂದು ಭಕ್ತರು ನಂಬುತ್ತಾರೆ. ಶ್ರೀರಾಮರು ಹನುಮಂತನ ಬಗ್ಗೆ ಅಪಾರ ಪ್ರೀತಿ ಮತ್ತು ಗೌರವವನ್ನು ಹೊಂದಿದ್ದರು. ರಾಮಾಯಣದಲ್ಲಿ ಅನೇಕ ಕಡೆ ಶ್ರೀರಾಮರು ಹನುಮಂತನ ಬುದ್ಧಿವಂತಿಕೆ, ಧೈರ್ಯ ಮತ್ತು ನಿಸ್ವಾರ್ಥ ಸೇವೆಯನ್ನು ಹೊಗಳಿರುವ ಪ್ರಸಂಗಗಳು ಕಾಣಿಸುತ್ತವೆ. ಭಕ್ತಿ ಎಂದರೆ ಕೇವಲ ದೇವರ ಹೆಸರನ್ನು ಜಪಿಸುವುದಲ್ಲ, ದೇವರ ಕಾರ್ಯವನ್ನು ತನ್ನ ಕಾರ್ಯವೆಂದು ಭಾವಿಸಿ ನಿಷ್ಠೆಯಿಂದ ನೆರವೇರಿಸುವುದು ಎಂಬುದನ್ನು ಹನುಮಂತನು ತನ್ನ ಜೀವನದ ಮೂಲಕ ತೋರಿಸಿದನು. ಕೆಲವೇ ದಿನಗಳಲ್ಲಿ ಸೀತಾಮಾತೆಯನ್ನು ಹುಡುಕುವ ಮಹತ್ತರ ಜವಾಬ್ದಾರಿ ವಾನರಸೇನೆಯ ಮುಂದೆ ಬಂತು. ಅನೇಕ ದಿಕ್ಕುಗಳಲ್ಲಿ ಹುಡುಕಿದರೂ ಯಾವುದೇ ಸುಳಿವು ಸಿಗಲಿಲ್ಲ. ಕೊನೆಗೆ ಅವರು ವಿಶಾಲವಾದ ಸಮುದ್ರದ ತೀರಕ್ಕೆ ತಲುಪಿದರು. ಸಮುದ್ರದ ಆಚೆಯಲ್ಲೇ ಲಂಕೆ ಇದೆ ಎಂಬುದು ತಿಳಿಯಿತು. ಆದರೆ ಆ ಅಗಾಧ ಸಮುದ್ರವನ್ನು ಯಾರು ದಾಟುತ್ತಾರೆ ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡತೊಡಗಿತು. ಅನೇಕ ಬಲಶಾಲಿ ವಾನರರು ತಮ್ಮ ಸಾಮರ್ಥ್ಯವನ್ನು ಹೇಳಿಕೊಂಡರೂ ಯಾರಿಗೂ ಸಂಪೂರ್ಣ ವಿಶ್ವಾಸ ಇರಲಿಲ್ಲ. ಆ ಸಮಯದಲ್ಲಿ ಹನುಮಂತನು ಮಾತ್ರ ಮೌನವಾಗಿ ನಿಂತಿದ್ದನು.
ಏಕೆಂದರೆ ತನ್ನೊಳಗಿನ ದೈವಿಕ ಶಕ್ತಿಯ ಅರಿವು ಅವನಿಗೆ ಇನ್ನೂ ಸಂಪೂರ್ಣವಾಗಿ ಜಾಗೃತವಾಗಿರಲಿಲ್ಲ. ಅಷ್ಟರಲ್ಲಿ ವಾನರಸೇನೆಯ ಹಿರಿಯನಾದ ಜಾಂಬವಂತನು ಮುಂದೆ ಬಂದನು. ಅವನು ಬಾಲ ಹನುಮಂತನ ಜೀವನದ ಘಟನೆಗಳನ್ನು ನೆನಪಿಸಿದನು. ದೇವತೆಗಳು ನೀಡಿದ ವರಗಳನ್ನು, ಅಪಾರ ಶಕ್ತಿಯನ್ನು ಮತ್ತು ಋಷಿಗಳ ಶಾಪದ ಕಾರಣವನ್ನು ವಿವರಿಸಿದನು. ಹನುಮಂತ, ನಿನ್ನ ಶಕ್ತಿಯನ್ನು ನೀನೇ ಮರೆತಿದ್ದೀಯೇ ಹೊರತು ಅದು ಎಂದಿಗೂ ನಿನ್ನನ್ನು ಬಿಟ್ಟಿಲ್ಲ. ಶ್ರೀರಾಮನ ಕಾರ್ಯಕ್ಕಾಗಿ ಹುಟ್ಟಿದ ನೀನು ಈ ಸಮುದ್ರವನ್ನು ಮಾತ್ರವಲ್ಲ, ಇಡೀ ಜಗತ್ತನ್ನೇ ದಾಟುವ ಸಾಮರ್ಥ್ಯ ಹೊಂದಿದ್ದೀಯಾ ಎಂದು ಧೈರ್ಯ ತುಂಬಿದನೆಂದು ರಾಮಾಯಣ ಹೇಳುತ್ತದೆ. ಆ ಮಾತುಗಳು ಹನುಮಂತನ ಆತ್ಮವಿಶ್ವಾಸವನ್ನು ಜಾಗೃತಗೊಳಿಸಿದವು. ಕೆಲವೇ ಕ್ಷಣಗಳಲ್ಲಿ ಅವನ ರೂಪ ಪರ್ವತದಷ್ಟು ದೊಡ್ಡದಾಯಿತು. ಅವನ ಗರ್ಜನೆಯಿಂದ ಸುತ್ತಲಿನ ಬೆಟ್ಟಗಳೇ ನಡುಗಿದವು ಎಂದು ವರ್ಣಿಸಲಾಗಿದೆ. ತನ್ನ ಹೃದಯದಲ್ಲಿ ಶ್ರೀರಾಮನ ನಾಮವನ್ನು ಸ್ಮರಿಸಿ ಭಕ್ತಿಯಿಂದ ಕೈಮುಗಿದು ಒಂದೇ ಜಿಗಿತದಲ್ಲಿ ಸಮುದ್ರವನ್ನು ದಾಟುವ ಮಹಾಯಾತ್ರೆಯನ್ನು ಆರಂಭಿಸಿದನು. ಇದೇ ಹನುಮಂತನ ಜೀವನದ ಅತ್ಯಂತ ಅದ್ಭುತ ಅಧ್ಯಾಯಗಳಲ್ಲಿ ಒಂದಾಗಿ ಇಂದಿಗೂ ಭಕ್ತರನ್ನು ಪ್ರೇರೇಪಿಸುತ್ತಿದೆ. ಸಮುದ್ರದ ತೀರದಲ್ಲಿ ನಿಂತಿದ್ದ ಹನುಮಂತನು ತನ್ನೊಳಗಿನ ದೈವಿಕ ಶಕ್ತಿಯನ್ನು ಸಂಪೂರ್ಣವಾಗಿ ಜಾಗೃತಗೊಳಿಸಿಕೊಂಡ ಕ್ಷಣದಿಂದಲೇ ಪ್ರಕೃತಿಯಲ್ಲೂ ಒಂದು ವಿಚಿತ್ರ ಚೈತನ್ಯ ಮೂಡಿತು ಎಂದು ರಾಮಾಯಣ ವರ್ಣಿಸುತ್ತದೆ. ಬೆಟ್ಟಗಳು ನಡುಗಿದವು, ಮರಗಳು ತೂಗಿದವು, ಸಮುದ್ರದ ಅಲೆಗಳು ಗರ್ಜಿಸಿದವು. ಹನುಮಂತನು ತನ್ನ ಮನಸ್ಸಿನಲ್ಲಿ ಒಂದೇ ಮಾತನ್ನು ಪುನರಾವರ್ತಿಸುತ್ತಿದ್ದನು: ಇದು ನನ್ನ ಕೆಲಸವಲ್ಲ, ಇದು ಶ್ರೀರಾಮನ ಕಾರ್ಯ. ಆ ಭಾವನೆಯೇ ಅವನಿಗೆ ಅಸಾಧ್ಯವನ್ನು ಸಾಧಿಸುವ ಶಕ್ತಿಯನ್ನು ನೀಡಿತು. ಅವನು ಮಹೇಂದ್ರ ಪರ್ವತದ ಶಿಖರದ ಮೇಲೆ ನಿಂತು ಸೂರ್ಯನತ್ತ ದೃಷ್ಟಿ ಹರಿಸಿ ಶ್ರೀರಾಮನ ನಾಮವನ್ನು ಉಚ್ಚರಿಸಿ ಭೂಮಿಯನ್ನೇ ಕಂಪಿಸುವಷ್ಟು ಬಲದಿಂದ ಜಿಗಿದನು. ಆ ಜಿಗಿತ ಕೇವಲ ಒಂದು ಹಾರಾಟವಲ್ಲ, ಅದು ಭಕ್ತಿಯ, ಆತ್ಮವಿಶ್ವಾಸದ ಮತ್ತು ದೈವಿಕ ಸಮರ್ಪಣೆಯ ಮಹಾಘೋಷಣೆಯಾಗಿತ್ತು. ಸಮುದ್ರದ ಮಧ್ಯಭಾಗದಲ್ಲಿ ಮೊದಲ ಅದ್ಭುತ ಸಂಭವಿಸಿತು ಎಂದು ಕಥೆ ಹೇಳುತ್ತದೆ. ಮೈನಾಕ ಪರ್ವತವು ಸಮುದ್ರದ ಒಳಗಿನಿಂದ ಮೇಲಕ್ಕೆದ್ದು ಹನುಮಂತನಿಗೆ ವಿಶ್ರಾಂತಿ ಪಡೆಯಲು ಆಹ್ವಾನಿಸಿತು. ದೇವತೆಗಳ ವಿನಂತಿಯ ಮೇರೆಗೆ ಸಮುದ್ರವೇ ಅವನಿಗೆ ಸಹಾಯ ಮಾಡಲು ಮುಂದಾಗಿದೆ ಎಂದು ಪುರಾಣಗಳು ಹೇಳುತ್ತವೆ. ಆದರೆ ಹನುಮಂತನು ವಿನಯದಿಂದ ಶ್ರೀರಾಮನ ಕಾರ್ಯ ಪೂರ್ಣಗೊಳ್ಳುವವರೆಗೆ ನಾನು ನಿಲ್ಲುವುದಿಲ್ಲ ಎಂದು ಹೇಳಿ ಮೈನಾಕನನ್ನು ಸ್ಪರ್ಶಿಸಿ ಮುಂದೆ ಸಾಗಿದನು. ಇದರಿಂದ ಅವನ ಏಕಾಗ್ರತೆ ಮತ್ತು ಕರ್ತವ್ಯನಿಷ್ಠೆ ಎಷ್ಟು ಗಟ್ಟಿತನವಾಗಿತ್ತೋ ತಿಳಿಯುತ್ತದೆ. ಮುಂದೆ ಸುರಸ ಎಂಬ ನಾಗಮಾತೆ ಅವನ ಮಾರ್ಗವನ್ನು ತಡೆದಳು. ದೇವತೆಗಳು ಹನುಮಂತನ ಬುದ್ಧಿವಂತಿಕೆಯನ್ನು ಪರೀಕ್ಷಿಸಲು ಅವಳನ್ನು ಕಳುಹಿಸಿದ್ದರು ಎಂದು ಹೇಳಲಾಗುತ್ತದೆ. ಅವಳು ತನ್ನ ಬಾಯಿಯನ್ನು ದೊಡ್ಡದಾಗಿಸುತ್ತಾ, ನೀನು ನನ್ನ ಹೊಟ್ಟೆಯೊಳಗೆ ಹೋಗಲೇಬೇಕು ಎಂದಳು. ಹನುಮಂತನು ತನ್ನ ರೂಪವನ್ನು ಅವಳಿಗಿಂತಲೂ ದೊಡ್ಡದಾಗಿಸಿಕೊಂಡನು. ಸುರಸ ಇನ್ನೂ ದೊಡ್ಡದಾದಳು. ತಕ್ಷಣವೇ ಹನುಮಂತನು ಅತಿ ಸಣ್ಣ ರೂಪವನ್ನು ಧರಿಸಿ ಅವಳ ಬಾಯಿಯೊಳಗೆ ಪ್ರವೇಶಿಸಿ ಕ್ಷಣದಲ್ಲೇ ಹೊರಬಂದನು. ಹೀಗೆ ಅವಳ ಮಾತನ್ನು ಉಳಿಸಿಕೊಂಡು ಯುದ್ಧವಿಲ್ಲದೆ ಬುದ್ಧಿಯಿಂದ ಗೆದ್ದನು. ಈ ಕಥೆ ಬಲಕ್ಕಿಂತ ಬುದ್ಧಿಯೂ ಮುಖ್ಯ ಎಂಬ ಸಂದೇಶ ನೀಡುತ್ತದೆ. ಇನ್ನೂ ಮುಂದೆ ಸಾಗುತ್ತಿದ್ದಾಗ ಸಿಂಹಿಕಾ ಎಂಬ ರಾಕ್ಷಸಿ ಅವನ ನೆರಳನ್ನು ಹಿಡಿದು ಅವನನ್ನು ಕೆಳಕ್ಕೆ ಎಳೆಯಲು ಪ್ರಾರಂಭಿಸಿದಳು. ಹನುಮಂತನು ತಕ್ಷಣವೇ ಅವಳ ಯುಕ್ತಿಯನ್ನು ಅರಿತುಕೊಂಡನು. ಅವಳ ಹೊಟ್ಟೆಯೊಳಗೆ ಪ್ರವೇಶಿಸಿ ಅವಳನ್ನು ಸಂಹರಿಸಿ ಮತ್ತೆ ಆಕಾಶಕ್ಕೆ ಏರಿದನು. ಈ ಘಟನೆ ನಮ್ಮ ಜೀವನದಲ್ಲಿರುವ ನಕಾರಾತ್ಮಕ ಶಕ್ತಿಗಳು ನಮ್ಮ ಪ್ರಗತಿಯನ್ನು ತಡೆಯಲು ಪ್ರಯತ್ನಿಸುವುದರ ಪ್ರತೀಕವೆಂದು ಅನೇಕ ಆಧ್ಯಾತ್ಮಿಕ ವ್ಯಾಖ್ಯಾನಗಳು ಹೇಳುತ್ತವೆ. ಕೊನೆಗೆ ಲಂಕೆಯ ಸುವರ್ಣನಗರಿ ಅವನ ಕಣ್ಣಿಗೆ ಕಾಣಿಸಿತು. ರಾತ್ರಿ ಸಮಯದಲ್ಲಿ ಅವನು ಸಣ್ಣ ರೂಪವನ್ನು ಧರಿಸಿ ನಗರಕ್ಕೆ ಪ್ರವೇಶಿಸಿದನು. ನಗರದ ಬಾಗಿಲನ್ನು ಕಾಪಾಡುತ್ತಿದ್ದ ಲಂಕಿನಿ ಎಂಬ ರಾಕ್ಷಸಿಯನ್ನು ಸೋಲಿಸಿದ ನಂತರ ಅವಳು ಒಂದು ಭವಿಷ್ಯವಾಣಿಯನ್ನು ನೆನಪಿಸಿಕೊಂಡಳು: ಒಂದು ದಿನ ಒಬ್ಬ ವಾನರನು ನನ್ನನ್ನು ಜಯಿಸಿದಾಗ ಲಂಕೆಯ ವಿನಾಶ ಆರಂಭವಾಗುತ್ತದೆ. ಆ ಮಾತು ಕೇಳಿ ಹನುಮಂತನು ಮೌನವಾಗಿ ತನ್ನ ಕಾರ್ಯಕ್ಕೆ ಮುಂದಾದನು. ಲಂಕೆಯೊಳಗೆ ಪ್ರವೇಶಿಸಿದ ಹನುಮಂತನು ಅನೇಕ ಅರಮನೆಗಳನ್ನು ಪರಿಶೀಲಿಸಿದನು. ಎಲ್ಲೆಡೆ ಐಶ್ವರ್ಯ, ಬಂಗಾರ, ರತ್ನಗಳು ಮತ್ತು ವೈಭವವೇ ಕಾಣಿಸುತ್ತಿದ್ದವು. ಆದರೆ ಅವನ ಮನಸ್ಸು ಯಾವುದಕ್ಕೂ ಆಕರ್ಷಿತವಾಗಲಿಲ್ಲ. ಅವನಿಗೆ ಬೇಕಾಗಿದ್ದು ಒಂದೇ ಒಂದು ವಿಷಯ: ಸೀತಾಮಾತೆಯ ಸುಳಿವು. ಕೊನೆಗೆ ಅಶೋಕವನದಲ್ಲಿ ದುಃಖದಿಂದ ಕುಳಿತಿದ್ದ ಸೀತಾಮಾತೆಯನ್ನು ಕಂಡ ಕ್ಷಣದಲ್ಲಿ ಹನುಮಂತನ ಕಣ್ಣುಗಳಲ್ಲಿ ಭಕ್ತಿಯ ಕಣ್ಣೀರು ತುಂಬಿದವು ಎಂದು ರಾಮಾಯಣ ಹೇಳುತ್ತದೆ. ಅವನು ತಕ್ಷಣವೇ ತನ್ನನ್ನು ಪರಿಚಯಿಸಿಕೊಳ್ಳದೆ ಮೊದಲು ಶ್ರೀರಾಮನ ಉಂಗುರವನ್ನು ಅವಳ ಮುಂದೆ ಇಟ್ಟನು. ಆ ಉಂಗುರವನ್ನು ಕಂಡ ಕ್ಷಣದಲ್ಲಿ ಸೀತಾಮಾತೆಯ ಮನಸ್ಸಿನಲ್ಲಿ ಹೊಸ ಆಶಾಕಿರಣ ಮೂಡಿತು. ಹನುಮಂತನು ಶ್ರೀರಾಮನ ಸಂದೇಶವನ್ನು ತಿಳಿಸಿ ಶೀಘ್ರದಲ್ಲೇ ರಕ್ಷಣೆ ದೊರೆಯಲಿದೆ ಎಂದು ಧೈರ್ಯ ತುಂಬಿದನು. ಸೀತಾಮಾತೆಯ ಆಶೀರ್ವಾದವನ್ನು ಪಡೆದ ನಂತರ ಹನುಮಂತನು ಲಂಕೆಯ ಶಕ್ತಿಯನ್ನು ಪರೀಕ್ಷಿಸಬೇಕೆಂದು ನಿರ್ಧರಿಸಿದನು. ಅಶೋಕವನವನ್ನು ಧ್ವಂಸಗೊಳಿಸಿ ಅನೇಕ ರಾಕ್ಷಸರನ್ನು ಸೋಲಿಸಿದನು. ಕೊನೆಗೆ ಇಂದ್ರಜಿತನ ಬ್ರಹ್ಮಾಸ್ತ್ರಕ್ಕೆ ಗೌರವ ತೋರಿಸಿ ತಾನು ಬಂಧಿಯಾಗಲು ಅವಕಾಶ ನೀಡಿದನು. ಅವನನ್ನು ರಾವಣನ ಸಭೆಗೆ ಕರೆತರಲಾಯಿತು. ಅಲ್ಲಿ ಹನುಮಂತನು ಭಯವಿಲ್ಲದೆ ಧರ್ಮದ ಮಾತನ್ನು ಹೇಳಿದರು: ಸೀತೆಯನ್ನು ಶ್ರೀರಾಮನಿಗೆ ಮರಳಿ ಒಪ್ಪಿಸು, ಇಲ್ಲವಾದರೆ ನಿನ್ನ ರಾಜ್ಯವೇ ನಾಶವಾಗುತ್ತದೆ ಎಂದು ಎಚ್ಚರಿಸಿದನು. ಆದರೆ ಅಹಂಕಾರದಿಂದ ತುಂಬಿದ್ದ ರಾವಣನು ಆ ಮಾತನ್ನು ಕೇಳಲಿಲ್ಲ. ಕೋಪಗೊಂಡ ರಾವಣನು ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚುವಂತೆ ಆದೇಶಿಸಿದನು. ರಾಕ್ಷಸರು ಬಟ್ಟೆಗಳನ್ನು ಸುತ್ತಿ ಎಣ್ಣೆ ಸುರಿದು ಬೆಂಕಿ ಹಚ್ಚಿದರು.
ಆದರೆ ಸೀತಾಮಾತೆಯ ಪ್ರಾರ್ಥನೆ ಮತ್ತು ಅಗ್ನಿದೇವರ ಕೃಪೆಯಿಂದ ಆ ಬೆಂಕಿ ಹನುಮಂತನಿಗೆ ಯಾವುದೇ ಹಾನಿ ಮಾಡಲಿಲ್ಲ ಎಂದು ಭಕ್ತರು ನಂಬುತ್ತಾರೆ. ತಕ್ಷಣವೇ ಹನುಮಂತನು ತನ್ನ ಬಂಧನವನ್ನು ಮುರಿದು ಮಹಾರೂಪವನ್ನು ಧರಿಸಿ ಲಂಕೆಯ ಅರಮನೆಗಳು, ಗೋಪುರಗಳು ಮತ್ತು ಯುದ್ಧಾಸ್ತ್ರಗಳ ಸಂಗ್ರಹಾಗಾರಗಳಿಗೆ ಬೆಂಕಿ ಹಚ್ಚಿದನು. ಕ್ಷಣಾರ್ಧದಲ್ಲಿ ಸುವರ್ಣಲಂಕೆ ಅಗ್ನಿಜ್ವಾಲೆಯಲ್ಲಿ ಮುಳುಗಿತು. ಆದರೆ ಆಶ್ಚರ್ಯವೆಂದರೆ ಸೀತಾಮಾತೆ ಇದ್ದ ಅಶೋಕವನ ಮಾತ್ರ ಸುರಕ್ಷಿತವಾಗಿತ್ತು ಎಂದು ರಾಮಾಯಣ ಹೇಳುತ್ತದೆ. ಇದರಿಂದ ಹನುಮಂತನ ಕೋಪವು ಧರ್ಮದ ಮಿತಿಯೊಳಗೆ ಇತ್ತು ಎಂಬುದು ಸ್ಪಷ್ಟವಾಗುತ್ತದೆ. ಲಂಕೆಯನ್ನು ಸುಟ್ಟ ನಂತರ ಹನುಮಂತನು ಮತ್ತೆ ಸಮುದ್ರವನ್ನು ದಾಟಿ ಶ್ರೀರಾಮನ ಬಳಿಗೆ ಮರಳಿದನು. ಸೀತಾಮಾತೆಯ ಸಂದೇಶವನ್ನು ತಿಳಿಸಿ ಅವಳು ಕೊಟ್ಟ ಚೂಡಾಮಣಿಯನ್ನು ರಾಮನಿಗೆ ಸಮರ್ಪಿಸಿದನು. ಆ ಕ್ಷಣದಲ್ಲಿ ಶ್ರೀರಾಮನ ಕಣ್ಣುಗಳು ಭಕ್ತಿಭಾವದಿಂದ ತೇವಗೊಂಡವು ಎಂದು ಭಕ್ತರು ನಂಬುತ್ತಾರೆ. ರಾಮನು ಹನುಮಂತನನ್ನು ಅಪ್ಪಿಕೊಂಡು, ನೀನು ಮಾಡಿದ ಉಪಕಾರಕ್ಕೆ ನಾನು ಯಾವ ಪ್ರತಿಫಲವನ್ನು ಕೊಡಲು ಸಾಧ್ಯವಿಲ್ಲ ಎಂದು ಹೇಳಿದನೆಂದು ರಾಮಾಯಣದ ಪ್ರಸಿದ್ಧ ಪ್ರಸಂಗ ವಿವರಿಸುತ್ತದೆ. ಅದೇ ಕಾರಣಕ್ಕೆ ಇಂದಿಗೂ ಭಕ್ತರು ಹನುಮಂತನನ್ನು ಕೇವಲ ದೇವರಾಗಿ ಮಾತ್ರವಲ್ಲ, ಭಕ್ತಿಯ ಪರಮ ಆದರ್ಶವಾಗಿ ಪೂಜಿಸುತ್ತಾರೆ. ಸೀತಾಮಾತೆಯ ಸುಳಿವು ಸಿಕ್ಕ ನಂತರ ಶ್ರೀರಾಮನ ಸೇನೆ ಯುದ್ಧಕ್ಕೆ ಸಿದ್ಧವಾಯಿತು. ಸಮುದ್ರದ ಮೇಲೆ ಸೇತುವೆ ನಿರ್ಮಾಣಗೊಂಡಿತು. ವಾನರರು ಮತ್ತು ಕರಡಿಗಳ ಮಹಾಸೇನೆ ಲಂಕೆಯತ್ತ ಹೊರಟಿತು. ಆರಂಭವಾದ ಯುದ್ಧ ಸಾಮಾನ್ಯ ಯುದ್ಧವಾಗಿರಲಿಲ್ಲ. ಅದು ಧರ್ಮ ಮತ್ತು ಅಧರ್ಮದ ನಡುವಿನ ಮಹಾಸಂಗ್ರಾಮವಾಗಿತ್ತು. ಆ ಯುದ್ಧದಲ್ಲಿ ಹನುಮಂತನು ತನ್ನ ಬಲದಿಂದಷ್ಟೇ ಅಲ್ಲ, ತನ್ನ ಬುದ್ಧಿವಂತಿಕೆ, ನಿಷ್ಠೆ ಮತ್ತು ಸಮಯ ಪ್ರಜ್ಞೆಯಿಂದಲೂ ಶ್ರೀರಾಮನಿಗೆ ಅಪಾರ ಸಹಾಯ ಮಾಡಿದನು. ಯುದ್ಧದ ಪ್ರತಿಯೊಂದು ದಿನವೂ ಅವನ ಸಾಹಸಗಳಿಂದ ತುಂಬಿತ್ತು. ರಾವಣನ ಪರವಾಗಿ ಹೋರಾಡುತ್ತಿದ್ದ ಅನೇಕ ಬಲಿಷ್ಠ ಯೋಧರನ್ನು ಹನುಮಂತನು ಸೋಲಿಸಿದನು. ಅಕ್ಷಯ ಕುಮಾರನಂತಹ ಪರಾಕ್ರಮಿಯನ್ನು ಯುದ್ಧಭೂಮಿಯಲ್ಲಿ ಸಂಹರಿಸಿದನು. ರಾಕ್ಷಸರ ಬೃಹತ್ ಸೇನೆಯ ಮಧ್ಯೆಯೂ ಅವನು ಯಾವುದೇ ಭಯವಿಲ್ಲದೆ ಸಂಚರಿಸುತ್ತಿದ್ದನು. ಅವನಿಗೆ ತನ್ನ ಜೀವಕ್ಕಿಂತ ಶ್ರೀರಾಮನ ವಿಜಯವೇ ಮುಖ್ಯವಾಗಿತ್ತು. ನಿಜವಾದ ಭಕ್ತನು ತನ್ನ ಸ್ವಾರ್ಥವನ್ನು ಬಿಟ್ಟು ಧರ್ಮಕ್ಕಾಗಿ ಬದುಕುತ್ತಾನೆ ಎಂಬುದಕ್ಕೆ ಹನುಮಂತನೇ ಶ್ರೇಷ್ಠ ಉದಾಹರಣೆ. ಯುದ್ಧದ ಒಂದು ಹಂತದಲ್ಲಿ ಇಂದ್ರಜಿತನು ತನ್ನ ದಿವ್ಯಾಸ್ತ್ರಗಳನ್ನು ಪ್ರಯೋಗಿಸಿ ಲಕ್ಷ್ಮಣನನ್ನು ತೀವ್ರವಾಗಿ ಗಾಯಗೊಳಿಸಿದನು ಎಂದು ರಾಮಾಯಣ ಹೇಳುತ್ತದೆ. ಲಕ್ಷ್ಮಣನು ಪ್ರಜ್ಞಾಹೀನನಾಗಿ ನೆಲಕ್ಕೆ ಬಿದ್ದಾಗ ಇಡೀ ಸೇನೆಯಲ್ಲೇ ದುಃಖ ಆವರಿಸಿತು. ಆಗ ವೈದ್ಯರಾದ ಸುಷೇಣರು ಹಿಮಾಲಯದಲ್ಲಿರುವ ದ್ರೋಣಗಿರಿ ಪರ್ವತದಿಂದ ಸಂಜೀವಿನಿ ಎಂಬ ಔಷಧಿಯನ್ನು ತಕ್ಷಣ ತಂದುಕೊಟ್ಟರೆ ಮಾತ್ರ ಲಕ್ಷ್ಮಣನ ಪ್ರಾಣ ಉಳಿಯುತ್ತದೆ ಎಂದು ತಿಳಿಸಿದರು. ಆ ಮಹತ್ತರ ಕಾರ್ಯವನ್ನು ನೆರವೇರಿಸಲು ಮತ್ತೊಮ್ಮೆ ಎಲ್ಲರ ದೃಷ್ಟಿಯು ಹನುಮಂತನತ್ತ ತಿರುಗಿತು. ಯಾವುದೇ ವಿಳಂಬ ಮಾಡದೆ ಹನುಮಂತನು ಆಕಾಶಕ್ಕೆ ಹಾರಿದನು. ಸಾವಿರಾರು ಕಿಲೋಮೀಟರ್ ದೂರದಲ್ಲಿದ್ದ ಹಿಮಾಲಯವನ್ನು ಕ್ಷಣಗಳಲ್ಲಿ ತಲುಪಿದನೆಂದು ಕಥೆ ಹೇಳುತ್ತದೆ. ಆದರೆ ಸಮಸ್ಯೆ ಇನ್ನೂ ಬಗೆಹರಿದಿರಲಿಲ್ಲ. ಅನೇಕ ಔಷಧೀಯ ಸಸ್ಯಗಳ ನಡುವೆ ಯಾವುದೂ ಸಂಜೀವಿನಿ ಎಂಬುದನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ಆಗ ಒಂದು ಕ್ಷಣವೂ ವ್ಯರ್ಥ ಮಾಡದೆ ಒಂದು ಎಲೆಯನ್ನು ತಪ್ಪಾಗಿ ತೆಗೆದುಕೊಂಡು ಸಮಯ ಕಳೆಯುವುದಕ್ಕಿಂತ ಇಡೀ ಪರ್ವತವನ್ನೇ ಕೊಂಡೊಯ್ಯುವುದು ಉತ್ತಮ ಎಂದು ನಿರ್ಧರಿಸಿದನು. ತನ್ನ ಅಪಾರ ಶಕ್ತಿಯಿಂದ ದ್ರೋಣಗಿರಿ ಪರ್ವತದ ಒಂದು ಭಾಗವನ್ನೇ ಎತ್ತಿಕೊಂಡು ಯುದ್ಧಭೂಮಿಯತ್ತ ಹಾರಿದನು. ಈ ಘಟನೆ ಇಂದಿಗೂ ಹನುಮಂತನ ಅತ್ಯಂತ ಪ್ರಸಿದ್ಧ ಮಹಿಮೆಯಾಗಿ ಸ್ಮರಿಸಲ್ಪಡುತ್ತದೆ. ಸುಷೇಣರು ಆ ಪರ್ವತದಲ್ಲಿದ್ದ ಸಂಜೀವಿನಿ ಔಷಧಿಯನ್ನು ತೆಗೆದು ಲಕ್ಷ್ಮಣನಿಗೆ ಚಿಕಿತ್ಸೆ ನೀಡಿದರು. ಕೆಲವೇ ಕ್ಷಣಗಳಲ್ಲಿ ಲಕ್ಷ್ಮಣನು ಕಣ್ಣು ತೆರೆದನು ಎಂದು ರಾಮಾಯಣ ವಿವರಿಸುತ್ತದೆ. ಆ ಕ್ಷಣದಲ್ಲಿ ಶ್ರೀರಾಮನ ಸಂತೋಷಕ್ಕೆ ಮಿತಿಯೇ ಇರಲಿಲ್ಲ. ತಮ್ಮನ ಪ್ರಾಣವನ್ನು ಉಳಿಸಿದ ಹನುಮಂತನತ್ತ ಅವರು ಅಪಾರ ಪ್ರೀತಿಯಿಂದ ನೋಡಿದರು. ಈ ಘಟನೆಯಿಂದ ಹನುಮಂತನು ಕೇವಲ ಯೋಧನಲ್ಲ, ಜೀವ ರಕ್ಷಕನೂ ಆಗಿದ್ದಾನೆ ಎಂಬ ಭಾವನೆ ಭಕ್ತರ ಮನಸ್ಸಿನಲ್ಲಿ ಬೇರೂರಿದೆ. ಯುದ್ಧದ ಅಂತಿಮ ದಿನ ರಾವಣನ ಪತನವಾಯಿತು. ಅಧರ್ಮದ ಮೇಲೆ ಧರ್ಮದ ಜಯ ಸಾಧಿಸಲಾಯಿತು. ಲಂಕೆಯ ರಾಜನಾಗಿ ವಿಭೀಷಣನ ಪಟ್ಟಾಭಿಷೇಕ ನಡೆಯಿತು. ಎಲ್ಲರೂ ಸಂತೋಷದಲ್ಲಿದ್ದರೂ ಹನುಮಂತನು ಮಾತ್ರ ಎಂದಿನಂತೆ ವಿನಯದಿಂದ ಶ್ರೀರಾಮನ ಪಾದಗಳ ಬಳಿ ನಿಂತಿದ್ದನು. ವಿಜಯದ ಕೀರ್ತಿಯನ್ನು ತನ್ನದಾಗಿ ಮಾಡಿಕೊಳ್ಳುವ ಯತ್ನವನ್ನು ಅವನು ಎಂದಿಗೂ ಮಾಡಲಿಲ್ಲ. ತನ್ನಿಂದ ನಡೆದ ಪ್ರತಿಯೊಂದು ಕಾರ್ಯವೂ ಶ್ರೀರಾಮನ ಕೃಪೆಯಿಂದಲೇ ಸಾಧ್ಯವಾಯಿತು ಎಂಬ ಭಾವನೆ ಅವನ ಹೃದಯದಲ್ಲಿ ಸದಾ ಇತ್ತು. ಯುದ್ಧದ ನಂತರ ಅಯೋಧ್ಯೆಗೆ ಮರಳಿದ ಶ್ರೀರಾಮರ ಪಟ್ಟಾಭಿಷೇಕವು ಅದ್ದೂರಿಯಾಗಿ ನಡೆಯಿತು. ಆ ಸಂದರ್ಭದಲ್ಲಿ ಶ್ರೀರಾಮರು ಹನುಮಂತನಿಗೆ ಅಮೂಲ್ಯವಾದ ಉಡುಗೊರೆಗಳನ್ನು ನೀಡಲು ಮುಂದಾದರು ಎಂದು ಕಥೆಗಳು ಹೇಳುತ್ತವೆ. ಆದರೆ ಹನುಮಂತನು ಯಾವುದೇ ಚಿನ್ನ, ರತ್ನ ಅಥವಾ ಅಧಿಕಾರವನ್ನು ಸ್ವೀಕರಿಸಲಿಲ್ಲ. ನನಗೆ ನಿಮ್ಮ ಪಾದಸೇವೆ ಮಾತ್ರ ಸಾಕು ಎಂದು ವಿನಯದಿಂದ ಹೇಳಿದನೆಂದು ಭಕ್ತಿ ಸಾಹಿತ್ಯದಲ್ಲಿ ವರ್ಣಿಸಲಾಗಿದೆ. ಇದರಿಂದ ನಿಜವಾದ ಭಕ್ತನು ಪ್ರತಿಫಲವನ್ನು ಬಯಸುವುದಿಲ್ಲ, ಸೇವೆಯನ್ನೇ ತನ್ನ ಭಾಗ್ಯವೆಂದು ಭಾವಿಸುತ್ತಾನೆ ಎಂಬ ಸಂದೇಶ ನಮಗೆ ದೊರೆಯುತ್ತದೆ. ಒಮ್ಮೆ ಸಭೆಯಲ್ಲಿ ಹನುಮಂತನು ತನ್ನ ಎದೆಯನ್ನು ಹರಿದು ತೋರಿಸಿದ ಪ್ರಸಂಗ ಬಹಳ ಪ್ರಸಿದ್ಧವಾಗಿದೆ. ಕೆಲವು ಕಥೆಗಳ ಪ್ರಕಾರ ಅವನ ಭಕ್ತಿ ನಿಜವೇ ಎಂಬ ಪ್ರಶ್ನೆ ಮೂಡಿದಾಗ ಹನುಮಂತನು ತನ್ನ ಎದೆಯನ್ನು ಹರಿದು ಅದರೊಳಗೆ ಶ್ರೀರಾಮ ಮತ್ತು ಸೀತಾಮಾತೆಯ ದಿವ್ಯ ರೂಪವನ್ನು ತೋರಿಸಿದನೆಂದು ಹೇಳಲಾಗುತ್ತದೆ. ಈ ಕಥೆಯನ್ನು ಅನೇಕ ಭಕ್ತರು ಪ್ರತೀಕಾತ್ಮಕವಾಗಿ ಅರ್ಥೈಸುತ್ತಾರೆ. ನಿಜವಾದ ಭಕ್ತನ ಹೃದಯದಲ್ಲಿ ದೇವರು ಸದಾ ನೆಲೆಸಿರುತ್ತಾನೆ ಎಂಬ ಆಳವಾದ ಸಂದೇಶವೇ ಇದರ ಸಾರವೆಂದು ಅವರು ನಂಬುತ್ತಾರೆ.
ಹನುಮಂತನಿಗೆ ಸಿಂಧೂರ ಅತ್ಯಂತ ಪ್ರಿಯವಾಗಿರುವುದಕ್ಕೂ ಒಂದು ಜನಪ್ರಿಯ ಕಥೆಯಿದೆ. ಒಂದು ದಿನ ಸೀತಾಮಾತೆ ತಮ್ಮ ಹಣೆಯಲ್ಲಿ ಸಿಂಧೂರ ಧರಿಸುತ್ತಿರುವುದನ್ನು ಕಂಡ ಹನುಮಂತನು ಅದರ ಕಾರಣವನ್ನು ಕೇಳಿದನೆಂದು ಹೇಳಲಾಗುತ್ತದೆ. ಇದು ಶ್ರೀರಾಮನ ಆಯುಷ್ಯ ಮತ್ತು ಕ್ಷೇಮಕ್ಕಾಗಿ ಎಂದು ಸೀತಾಮಾತೆ ಉತ್ತರಿಸಿದಳು. ಆಗ ಹನುಮಂತನು ಯೋಚಿಸಿದನು, ಹಣೆಯ ಮೇಲಿನ ಸ್ವಲ್ಪ ಸಿಂಧೂರವೇ ಶ್ರೀರಾಮನ ಕ್ಷೇಮಕ್ಕೆ ಕಾರಣವಾಗುವುದಾದರೆ ಇಡೀ ದೇಹಕ್ಕೆ ಸಿಂಧೂರ ಹಚ್ಚಿಕೊಂಡರೆ ಶ್ರೀರಾಮನಿಗೆ ಇನ್ನೂ ಹೆಚ್ಚಿನ ಮಂಗಳವಾಗುತ್ತದೆ ಎಂದು ಭಾವಿಸಿ ತನ್ನ ದೇಹವನ್ನೆಲ್ಲ ಸಿಂಧೂರದಿಂದ ಅಲಂಕರಿಸಿದನೆಂದು ಪ್ರಸಿದ್ಧ ಭಕ್ತಿಕಥೆ ಹೇಳುತ್ತದೆ. ಈ ಕಾರಣದಿಂದ ಇಂದಿಗೂ ಅನೇಕ ಹನುಮಂತ ದೇವಾಲಯಗಳಲ್ಲಿ ಸಿಂಧೂರ ಅರ್ಪಿಸುವ ಸಂಪ್ರದಾಯವನ್ನು ಕಾಣಬಹುದು. ಹೀಗೆ ಹನುಮಂತನ ಪ್ರತಿಯೊಂದು ಕಾರ್ಯವೂ ಒಂದು ಆಧ್ಯಾತ್ಮಿಕ ಸಂದೇಶವನ್ನು ಒಳಗೊಂಡಿದೆ. ಅವರ ಜೀವನವನ್ನು ಕೇವಲ ಅದ್ಭುತಗಳ ಸರಮಾಲೆಯಾಗಿ ನೋಡದೆ ಭಕ್ತಿ, ವಿನಯ, ಧೈರ್ಯ, ಸೇವೆ ಮತ್ತು ನಿಸ್ವಾರ್ಥತೆಯ ಪಾಠವಾಗಿ ಅರ್ಥಮಾಡಿಕೊಂಡರೆ ಅದರ ನಿಜವಾದ ಮಹತ್ವ ನಮಗೆ ತಿಳಿಯುತ್ತದೆ. ಶ್ರೀರಾಮರ ಪಟ್ಟಾಭಿಷೇಕದ ನಂತರ ಅಯೋಧ್ಯೆಯಾದ್ಯಂತ ಸಂತೋಷದ ವಾತಾವರಣ ನಿರ್ಮಾಣವಾಯಿತು. ಅನೇಕ ವರ್ಷಗಳ ಕಷ್ಟಕ್ಕೆ ಅಂತ್ಯ ಸಿಕ್ಕಿತ್ತು. ರಾಜ್ಯದಲ್ಲಿ ಧರ್ಮ ಮತ್ತೆ ನೆಲೆಗೊಂಡಿತ್ತು. ಪ್ರತಿಯೊಬ್ಬರಿಗೂ ಅವರ ಸೇವೆಗೆ ತಕ್ಕ ಗೌರವ ದೊರೆಯಿತು. ಆದರೆ ಆ ಸಂದರ್ಭದಲ್ಲಿ ಎಲ್ಲರ ಗಮನ ಸೆಳೆದದ್ದು ಹನುಮಂತನ ವಿನಯ. ತನ್ನ ಪರಾಕ್ರಮದಿಂದ ಯುದ್ಧದ ದಿಕ್ಕನ್ನೇ ಬದಲಾಯಿಸಿದ್ದರೂ ಅವನು ಯಾವುದೇ ಗೌರವ, ಹುದ್ದೆ ಅಥವಾ ಸಂಪತ್ತನ್ನು ಬಯಸಲಿಲ್ಲ. ಅವನಿಗೆ ಒಂದೇ ಒಂದು ಆಸೆ ಇತ್ತು, ಶ್ರೀರಾಮನ ಪಾದಸೇವೆ. ಈ ಕಾರಣಕ್ಕಾಗಿಯೇ ಹನುಮಂತನನ್ನು ಭಕ್ತಿಯ ಪರಮ ಶಿಖರವೆಂದು ಪರಿಗಣಿಸಲಾಗುತ್ತದೆ. ಅನೇಕ ಭಕ್ತರು ಇಂದಿಗೂ ಕೇಳುವ ಒಂದು ಪ್ರಶ್ನೆ ಇದೆ: ಹನುಮಂತನು ಇಂದಿಗೂ ಜೀವಂತವಾಗಿದ್ದಾನೆಯೇ? ಹಿಂದೂ ಧಾರ್ಮಿಕ ಪರಂಪರೆಯಲ್ಲಿ ಹನುಮಂತನನ್ನು ಅಷ್ಟಚಿರಂಜೀವಿಗಳಲ್ಲಿ ಒಬ್ಬನೆಂದು ನಂಬಲಾಗುತ್ತದೆ. ಚಿರಂಜೀವಿ ಎಂದರೆ ಸಾಮಾನ್ಯ ಅರ್ಥದಲ್ಲಿ ಎಂದಿಗೂ ಸಾಯದವನು ಎಂಬುದಲ್ಲ. ದೇವರ ಸಂಕಲ್ಪದಂತೆ ದೀರ್ಘಕಾಲ ಲೋಕದಲ್ಲಿ ಇರುವ ದೈವಿಕ ಮಹಾತ್ಮನೆಂಬ ಅರ್ಥದಲ್ಲಿ ಈ ಪದವನ್ನು ಬಳಸಲಾಗುತ್ತದೆ. ಭಕ್ತರ ನಂಬಿಕೆಯ ಪ್ರಕಾರ ಶ್ರೀರಾಮನ ನಾಮಸ್ಮರಣೆ ನಡೆಯುವ ಎಲ್ಲೆಡೆ ಹನುಮಂತನ ದಿವ್ಯ ಉಪಸ್ಥಿತಿ ಇರುತ್ತದೆ. ಇದು ವೈಜ್ಞಾನಿಕವಾಗಿ ಸಾಬೀತಾದ ವಿಷಯವಲ್ಲ, ಆದರೆ ಅನೇಕ ಭಕ್ತರು ಇದನ್ನು ತಮ್ಮ ಆಧ್ಯಾತ್ಮಿಕ ನಂಬಿಕೆಯ ಭಾಗವಾಗಿ ಸ್ವೀಕರಿಸುತ್ತಾರೆ. ಭಾರತದ ಅನೇಕ ದೇವಾಲಯಗಳು ಮತ್ತು ಪವಿತ್ರ ಕ್ಷೇತ್ರಗಳಲ್ಲಿ ಹನುಮಂತನ ದರ್ಶನ ಅಥವಾ ಅವರ ಅನುಗ್ರಹ ಅನುಭವವಾಗಿದೆ ಎಂದು ಭಕ್ತರು ಹೇಳುವ ಘಟನೆಗಳು ಪ್ರಸಿದ್ಧವಾಗಿವೆ. ಕೆಲವರು ಸಂಕಷ್ಟದ ಸಮಯದಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬರು ಸಹಾಯ ಮಾಡಿ ನಂತರ ಕಾಣೆಯಾಗಿದ್ದಾರೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಹನುಮಾನ್ ಚಾಲಿಸೆಯನ್ನು ಭಕ್ತಿಯಿಂದ ಪಠಿಸಿದ ನಂತರ ಧೈರ್ಯ ಮತ್ತು ಮನಃಶಾಂತಿ ದೊರೆತ ಅನುಭವವನ್ನು ಹಂಚಿಕೊಳ್ಳುತ್ತಾರೆ. ಇಂತಹ ಅನುಭವಗಳು ವೈಯಕ್ತಿಕ ಭಕ್ತಿ ಮತ್ತು ನಂಬಿಕೆಗೆ ಸಂಬಂಧಿಸಿದವು. ಅವುಗಳನ್ನು ಐತಿಹಾಸಿಕ ಸತ್ಯವೆಂದು ಅಲ್ಲ, ಭಕ್ತರ ಆಧ್ಯಾತ್ಮಿಕ ಅನುಭವಗಳೆಂದು ಅರ್ಥಮಾಡಿಕೊಳ್ಳುವುದು ಸೂಕ್ತ. ಹನುಮಂತನ ಜೀವನಕ್ಕೆ ಸಂಬಂಧಿಸಿದ ಮತ್ತೊಂದು ಕುತೂಹಲಕಾರಿ ಪ್ರಶ್ನೆ ಎಂದರೆ, ಹನುಮಂತನಿಗೆ ಮದುವೆಯಾಗಿತ್ತೇ? ಸಾಮಾನ್ಯವಾಗಿ ಬಹುತೇಕ ಜನರು ಹನುಮಂತನನ್ನು ಬ್ರಹ್ಮಚಾರಿಯಾಗಿ ಪೂಜಿಸುತ್ತಾರೆ. ಅನೇಕ ಸಂಪ್ರದಾಯಗಳಲ್ಲಿ ಇದೇ ನಂಬಿಕೆ ಪ್ರಮುಖವಾಗಿದೆ. ಆದರೆ ಭಾರತದ ಕೆಲವು ಪ್ರದೇಶಗಳಲ್ಲಿ ಸುವರ್ಚಲಾ ದೇವಿಯೊಂದಿಗೆ ಹನುಮಂತನ ವಿವಾಹದ ಕಥೆಯು ಜನಪ್ರಿಯವಾಗಿದೆ. ಈ ಕಥೆಯ ಪ್ರಕಾರ ಸೂರ್ಯದೇವರಿಂದ ಕೆಲವು ವಿಶಿಷ್ಟ ವಿದ್ಯೆಗಳನ್ನು ಸಂಪೂರ್ಣವಾಗಿ ಕಲಿಯಲು ಗೃಹಸ್ಥಾಶ್ರಮದ ಒಂದು ಆಚರಣಾತ್ಮಕ ವಿಧಿ ಅಗತ್ಯವಿತ್ತು. ಆದ್ದರಿಂದ ಸಂಕೇತಾತ್ಮಕ ವಿವಾಹ ನಡೆದಿತು ಎಂದು ಕೆಲವು ಪರಂಪರೆಗಳು ಹೇಳುತ್ತವೆ. ಆದರೆ ಈ ವಿಷಯದಲ್ಲಿ ವಿವಿಧ ಸಂಪ್ರದಾಯಗಳಲ್ಲಿ ವಿಭಿನ್ನ ಅಭಿಪ್ರಾಯಗಳಿವೆ. ಹೀಗಾಗಿ ಇದು ಎಲ್ಲರೂ ಒಪ್ಪಿಕೊಂಡಿರುವ ಏಕೈಕ ಕಥೆಯಲ್ಲ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಮುಖ್ಯ. ಮಹಾಭಾರತ ಕಾಲದಲ್ಲಿಯೂ ಹನುಮಂತನ ಮಹಿಮೆ ಕಾಣಿಸುತ್ತದೆ. ಪಾಂಡವರಲ್ಲಿ ಭೀಮ ಮತ್ತು ಹನುಮಂತ ಇಬ್ಬರು ವಾಯುದೇವರ ಪುತ್ರರೆಂದು ಪರಂಪರೆ ಹೇಳುತ್ತದೆ. ಒಂದು ದಿನ ಭೀಮನು ತನ್ನ ಬಲದ ಬಗ್ಗೆ ಹೆಮ್ಮೆಯಿಂದ ಸಾಗುತ್ತಿದ್ದಾಗ ದಾರಿಯ ಮಧ್ಯದಲ್ಲಿ ವೃದ್ಧ ವಾನರನೊಬ್ಬ ತನ್ನ ಬಾಲವನ್ನು ಚಾಚಿಕೊಂಡು ಮಲಗಿದ್ದನು. ಆ ವಾನರನೇ ಹನುಮಂತನು. ಭೀಮನು ಕೋಪದಿಂದ ಬಾಲವನ್ನು ಸರಿಸಲು ಹೇಳಿದನು. ಆಗ ವೃದ್ಧ ವಾನರನು, ನನಗೆ ವಯಸ್ಸಾಗಿದೆ, ನೀನೇ ನನ್ನ ಬಾಲವನ್ನು ಸ್ವಲ್ಪ ಬದಿಗೆ ಸರಿಸು ಎಂದು ವಿನಯದಿಂದ ಉತ್ತರಿಸಿದನು. ತನ್ನ ಅಪಾರ ಬಲದ ಮೇಲೆ ವಿಶ್ವಾಸ ಹೊಂದಿದ್ದ ಭೀಮನು ಬಾಲವನ್ನು ಎತ್ತಲು ಪ್ರಯತ್ನಿಸಿದನು. ಆದರೆ ಎಷ್ಟೇ ಶಕ್ತಿ ಪ್ರಯೋಗಿಸಿದರೂ ಆ ಬಾಲ ಒಂದು ಅಂಗುಲವೂ ಕದಲಲಿಲ್ಲ. ಆ ಕ್ಷಣದಲ್ಲಿ ಭೀಮನ ಅಹಂಕಾರ ಕರಗಿತು. ತನ್ನ ಎದುರಿನವನು ಸಾಮಾನ್ಯ ವಾನರನಲ್ಲ ಎಂಬುದು ಅವನಿಗೆ ಅರಿವಾಯಿತು. ವಿನಯದಿಂದ ನಮಸ್ಕರಿಸಿದಾಗ ಹನುಮಂತನು ತನ್ನ ನಿಜವಾದ ದಿವ್ಯ ರೂಪವನ್ನು ತೋರಿಸಿದನೆಂದು ಮಹಾಭಾರತದ ಪ್ರಸಂಗ ವಿವರಿಸುತ್ತದೆ. ಬಲವಿದ್ದರೆ ವಿನಯವೂ ಇರಬೇಕು, ಅಹಂಕಾರವು ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ ಎಂಬ ಅಮೂಲ್ಯ ಪಾಠವನ್ನು ಹನುಮಂತನು ತನ್ನ ತಮ್ಮನಾದ ಭೀಮನಿಗೆ ಕಲಿಸಿದನು ಎಂದು ಈ ಕಥೆ ಹೇಳುತ್ತದೆ. ಅದೇ ರೀತಿ ಅರ್ಜುನನೊಂದಿಗೂ ಹನುಮಂತನ ಒಂದು ಪ್ರಸಿದ್ಧ ಪ್ರಸಂಗ ಇದೆ. ಶ್ರೀರಾಮನು ಸಮುದ್ರದ ಮೇಲೆ ಕಲ್ಲಿನ ಸೇತುವೆ ಕಟ್ಟಬೇಕಾಯಿತು. ನಾನು ಇದ್ದಿದ್ದರೆ ಬಾಣಗಳಿಂದಲೇ ಸೇತುವೆ ನಿರ್ಮಿಸಬಹುದಿತ್ತು ಎಂದು ಅರ್ಜುನನು ಹೇಳಿದನೆಂದು ಜನಪ್ರಿಯ ಕಥೆ ತಿಳಿಸುತ್ತದೆ. ಆಗ ಶ್ರೀಕೃಷ್ಣನ ಪ್ರೇರಣೆಯಿಂದ ಹನುಮಂತನು ಅರ್ಜುನನನ್ನು ಪರೀಕ್ಷಿಸಿದನು. ಅರ್ಜುನನು ಬಾಣಗಳಿಂದ ಸೇತುವೆ ನಿರ್ಮಿಸಿದನು. ಹನುಮಂತನು ಅದರ ಮೇಲೆ ಕಾಲಿಟ್ಟ ತಕ್ಷಣ ಅದು ಕುಸಿದು ಬಿತ್ತು ಎಂದು ಕಥೆ ಹೇಳುತ್ತದೆ. ನಂತರ ಶ್ರೀಕೃಷ್ಣನ ಕೃಪೆಯಿಂದ ಮತ್ತೆ ನಿರ್ಮಿಸಿದ ಸೇತುವೆ ದೃಢವಾಗಿ ನಿಂತಿತು.
ಆಗ ಅರ್ಜುನನಿಗೆ ತನ್ನ ಸಾಮರ್ಥ್ಯಕ್ಕಿಂತ ದೇವರ ಕೃಪೆಯೇ ಶ್ರೇಷ್ಠ ಎಂಬ ಸತ್ಯ ಅರಿವಾಯಿತು. ಇದೇ ಕಾರಣದಿಂದ ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ರಥದ ಧ್ವಜದ ಮೇಲೆ ಹನುಮಂತನ ಚಿಹ್ನೆ ಅಲಂಕರಿಸಿತ್ತು ಎಂದು ಮಹಾಭಾರತದಲ್ಲಿ ಉಲ್ಲೇಖವಿದೆ. ಅದನ್ನು ವಿಜಯ, ಧೈರ್ಯ ಮತ್ತು ದೈವಿಕ ರಕ್ಷಣೆಯ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಹನುಮಂತನ ಜೀವನದ ಪ್ರತಿಯೊಂದು ಕಥೆಯೂ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಶಕ್ತಿ ಇದ್ದರೂ ವಿನಯ ಇರಬೇಕು, ಜ್ಞಾನ ಇದ್ದರೂ ಅಹಂಕಾರ ಇರಬಾರದು, ಭಕ್ತಿ ಇದ್ದರೂ ಪ್ರತಿಫಲದ ಆಸೆ ಇರಬಾರದು, ಸೇವೆ ಮಾಡಿದರೂ ಕೀರ್ತಿಯನ್ನು ಬಯಸಬಾರದು. ಇದೇ ಹನುಮಂತನ ಜೀವನದ ನಿಜವಾದ ಸಾರ. ಇದೇ ಕಾರಣಕ್ಕೆ ಸಾವಿರಾರು ವರ್ಷಗಳ ನಂತರವೂ ಅವರ ಮಹಿಮೆ ಕ್ಷೀಣಿಸಿಲ್ಲ, ಬದಲಾಗಿ ಕಾಲ ಕಳೆದಂತೆ ಇನ್ನಷ್ಟು ಪ್ರಕಾಶಮಾನವಾಗಿದೆ. ಹನುಮಂತನ ಬಗ್ಗೆ ಮಾತನಾಡುವಾಗ ಪಂಚಮುಖಿ ಹನುಮಂತನ ಮಹಿಮೆಯನ್ನು ಉಲ್ಲೇಖಿಸದೆ ಮುಂದೆ ಸಾಗಲು ಸಾಧ್ಯವಿಲ್ಲ. ಅನೇಕ ದೇವಾಲಯಗಳಲ್ಲಿ ಪಂಚಮುಖಿ ಹನುಮಂತನ ದಿವ್ಯ ರೂಪವನ್ನು ಕಾಣಬಹುದು. ಆದರೆ ಈ ರೂಪದ ಹಿಂದೆ ಇರುವ ಕಥೆ ಏನು ಎಂಬುದು ಬಹುತೇಕರಿಗೆ ತಿಳಿದಿಲ್ಲ. ಜನಪ್ರಿಯ ಪುರಾಣ ಕಥೆಯ ಪ್ರಕಾರ ರಾಮ ರಾವಣ ಯುದ್ಧದ ಸಮಯದಲ್ಲಿ ಅಹಿರಾವಣ ಎಂಬ ಪ್ರಬಲ ಮಾಯಾವಿ ರಾಕ್ಷಸನು ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಪಾತಾಳ ಲೋಕಕ್ಕೆ ಕೊಂಡೊಯ್ದನು. ಅಹಿರಾವಣನನ್ನು ಸಂಹರಿಸಲು ಒಂದೇ ಸಮಯದಲ್ಲಿ 5 ದಿಕ್ಕುಗಳಲ್ಲಿ ಬೆಳಗುತ್ತಿದ್ದ 5 ದೀಪಗಳನ್ನು ಆರಿಸಬೇಕಾಗಿತ್ತು. ಒಂದೇ ಮುಖದಿಂದ ಅದು ಸಾಧ್ಯವಾಗಲಿಲ್ಲ. ಆಗ ಹನುಮಂತನು 5 ದೈವಿಕ ಮುಖಗಳನ್ನು ಧರಿಸಿದನೆಂದು ಕಥೆ ಹೇಳುತ್ತದೆ. ಆ 5 ಮುಖಗಳು ವಿಭಿನ್ನ ಶಕ್ತಿಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹನುಮಂತನ ಮುಖ ಭಕ್ತಿ, ಧೈರ್ಯ ಮತ್ತು ಸೇವೆಯ ಸಂಕೇತ. ನರಸಿಂಹ ಮುಖ ಭಯವನ್ನು ನಾಶ ಮಾಡುವ ಶಕ್ತಿ. ಗರುಡ ಮುಖ ವಿಷ ಮತ್ತು ದುಷ್ಟಶಕ್ತಿಗಳ ನಿವಾರಣೆಯ ಪ್ರತೀಕ. ವರಾಹ ಮುಖ ಭೂಮಿಯ ರಕ್ಷಣೆ ಮತ್ತು ಸ್ಥೈರ್ಯದ ಸಂಕೇತ. ಹಯಗ್ರೀವ ಮುಖ ಜ್ಞಾನ ಮತ್ತು ವಿದ್ಯೆಯ ಪ್ರತೀಕವೆಂದು ಭಕ್ತರು ನಂಬುತ್ತಾರೆ. ಈ ಪಂಚಮುಖ ರೂಪದ ಮೂಲಕ ಹನುಮಂತನು 5 ದಿಕ್ಕುಗಳಲ್ಲಿದ್ದ ದೀಪಗಳನ್ನು ಒಂದೇ ಕ್ಷಣದಲ್ಲಿ ಆರಿಸಿ ಅಹಿರಾವಣನನ್ನು ಸಂಹರಿಸಿ ಶ್ರೀರಾಮ ಮತ್ತು ಲಕ್ಷ್ಮಣರನ್ನು ಸುರಕ್ಷಿತವಾಗಿ ಮರಳಿ ಕರೆತಂದನೆಂದು ಈ ಜನಪ್ರಿಯ ಕಥೆ ವಿವರಿಸುತ್ತದೆ. ಹನುಮಂತನಿಗೆ ಸಂಕಟಮೋಚನ ಎಂಬ ಹೆಸರು ಬಂದಿರುವುದು ಇದೇ ಕಾರಣಕ್ಕೆ ಎಂದು ಭಕ್ತರು ನಂಬುತ್ತಾರೆ. ಸಂಕಷ್ಟದ ಸಮಯದಲ್ಲಿ ಭಯವಿಲ್ಲದೆ ಮುಂದೆ ನಿಂತು ಪರಿಹಾರ ಕಂಡುಕೊಡುವ ದೈವಿಕ ಶಕ್ತಿ ಅವರದು ಎಂಬ ವಿಶ್ವಾಸ ಕೋಟ್ಯಂತರ ಭಕ್ತರಲ್ಲಿ ಇಂದಿಗೂ ಇದೆ. ಭಾರತದ ಬಹುತೇಕ ಹನುಮಂತ ದೇವಾಲಯಗಳಲ್ಲಿ ಮಂಗಳವಾರ ಮತ್ತು ಶನಿವಾರ ವಿಶೇಷ ಪೂಜೆ ನಡೆಯುವುದಕ್ಕೂ ಇದೇ ನಂಬಿಕೆಯೇ ಒಂದು ಕಾರಣವಾಗಿದೆ. ಇನ್ನೊಂದು ಪ್ರಸಿದ್ಧ ಕಥೆ ಹನುಮಂತ ಮತ್ತು ಶನಿದೇವರಿಗೆ ಸಂಬಂಧಿಸಿದೆ. ಜನಪ್ರಿಯ ಭಕ್ತಿ ಕಥೆಯ ಪ್ರಕಾರ ಒಂದು ಸಂದರ್ಭದಲ್ಲಿ ಶನಿದೇವರು ಹನುಮಂತನ ಮೇಲೆ ತಮ್ಮ ಪ್ರಭಾವವನ್ನು ಬೀರುವುದಾಗಿ ಹೇಳಿದರು. ಆಗ ಹನುಮಂತನು ವಿನಯದಿಂದ, ನಾನು ಶ್ರೀರಾಮನ ಸೇವೆಯಲ್ಲಿ ನಿರತನಾಗಿದ್ದೇನೆ, ದಯವಿಟ್ಟು ಅಡ್ಡಿಯಾಗಬೇಡಿ ಎಂದು ಕೇಳಿಕೊಂಡನು. ಆದರೆ ಶನಿದೇವರು ತಮ್ಮ ನಿರ್ಧಾರವನ್ನು ಬದಲಾಯಿಸಲಿಲ್ಲ. ಆಗ ಹನುಮಂತನು ತನ್ನ ಉದ್ದವಾದ ಬಾಲದಿಂದ ಶನಿದೇವರನ್ನು ಸುತ್ತಿಕೊಂಡು ಬಿಗಿಯಾಗಿ ಹಿಡಿದನೆಂದು ಕಥೆ ಹೇಳುತ್ತದೆ. ನಂತರ ಅವರನ್ನು ಬಿಡುಗಡೆ ಮಾಡಿದಾಗ ಹನುಮಂತನ ಭಕ್ತರಿಗೆ ತಾನು ಅನಗತ್ಯವಾಗಿ ಕಷ್ಟ ಕೊಡುವುದಿಲ್ಲ ಎಂದು ಶನಿದೇವರು ಮಾತು ಕೊಟ್ಟರೆಂದು ಈ ಜನಪ್ರಿಯ ಪರಂಪರೆ ವಿವರಿಸುತ್ತದೆ. ಈ ಕಥೆಯನ್ನು ಭಕ್ತರು ಶನಿ ದೋಷ ನಿವಾರಣೆಯ ನಂಬಿಕೆಯೊಂದಿಗೆ ಸಂಬಂಧಿಸುತ್ತಾರೆ. ಆದರೆ ಇದು ಭಕ್ತಿ ಪರಂಪರೆಯಲ್ಲಿ ಪ್ರಸಿದ್ಧವಾಗಿರುವ ಕಥೆ ಎಂಬುದನ್ನು ಗಮನಿಸಬೇಕು. ಹನುಮಾನ್ ಚಾಲಿಸೆಯ ಹಿಂದಿರುವ ಇತಿಹಾಸವು ಬಹಳ ಕುತೂಹಲಕಾರಿಯಾಗಿದೆ. ಮಹಾನ್ ಕವಿ ಸಂತ ತುಳಸಿದಾಸರು ಶ್ರೀ ಹನುಮಂತನ ಅಪಾರ ಕೃಪೆಯಿಂದ ಪ್ರೇರಿತರಾಗಿ ಈ ಸ್ತೋತ್ರವನ್ನು ರಚಿಸಿದರು ಎಂದು ಭಕ್ತಿ ಸಂಪ್ರದಾಯ ಹೇಳುತ್ತದೆ. 40 ಚೌಪಾಯಿಗಳಿಂದ ಕೂಡಿರುವ ಈ ಭಕ್ತಿಗೀತೆ ಹನುಮಂತನ ಶಕ್ತಿ, ಜ್ಞಾನ, ವಿನಯ ಮತ್ತು ರಾಮಭಕ್ತಿಯನ್ನು ಕೊಂಡಾಡುತ್ತದೆ. ಶತಮಾನಗಳಿಂದ ಕೋಟ್ಯಂತರ ಜನರು ಇದನ್ನು ಭಕ್ತಿಯಿಂದ ಪಠಿಸುತ್ತಿದ್ದಾರೆ. ಅನೇಕರು ಇದರಿಂದ ಮನೋಬಲ, ಆತ್ಮವಿಶ್ವಾಸ ಮತ್ತು ಆಧ್ಯಾತ್ಮಿಕ ಶಾಂತಿ ದೊರೆಯುತ್ತದೆ ಎಂದು ತಮ್ಮ ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಳ್ಳುತ್ತಾರೆ. ಹನುಮಂತನಿಗೆ ಇಷ್ಟವಾದ ಪೂಜೆಗಳ ಬಗ್ಗೆ ಅನೇಕ ಸಂಪ್ರದಾಯಗಳಲ್ಲಿ ವಿಭಿನ್ನ ಆಚರಣೆಗಳಿವೆ. ಭಕ್ತಿಯಿಂದ ಶ್ರೀರಾಮನ ನಾಮಸ್ಮರಣೆ ಮಾಡುವುದು, ಹನುಮಾನ್ ಚಾಲಿಸೆಯನ್ನು ಪಠಿಸುವುದು, ಸುಂದರಕಾಂಡವನ್ನು ಓದುವುದು, ದೇವಾಲಯದಲ್ಲಿ ದೀಪ ಹಚ್ಚುವುದು, ಸಿಂಧೂರ ಅರ್ಪಿಸುವುದು, ಬಾಳೆಹಣ್ಣು ಅಥವಾ ಬೆಲ್ಲಕಡಲೆ ನೈವೇದ್ಯ ಸಮರ್ಪಿಸುವುದು ಮತ್ತು ಅಗತ್ಯವಿರುವವರಿಗೆ ಸೇವೆ ಮಾಡುವುದು, ಇವುಗಳನ್ನು ಅನೇಕ ಭಕ್ತರು ಹನುಮಂತನಿಗೆ ಪ್ರಿಯವಾದ ಭಕ್ತಿಯ ರೂಪಗಳೆಂದು ಪರಿಗಣಿಸುತ್ತಾರೆ. ಇಲ್ಲಿ ಮುಖ್ಯವಾದುದು ಆಚರಣೆಯ ವೈಭವವಲ್ಲ, ಮನಸ್ಸಿನ ಶುದ್ಧತೆ ಮತ್ತು ನಿಸ್ವಾರ್ಥ ಭಕ್ತಿಯೇ ಮುಖ್ಯ ಎಂಬುದನ್ನು ಹನುಮಂತನ ಜೀವನವೇ ನಮಗೆ ಕಲಿಸುತ್ತದೆ. ಹನುಮಂತನ 8 ಮಹಾಶಕ್ತಿಗಳ ಬಗ್ಗೆ ಕೂಡ ಅನೇಕ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಅಣುವಿನಷ್ಟು ಸಣ್ಣ ರೂಪ ತಾಳುವ ಶಕ್ತಿ, ಪರ್ವತದಷ್ಟು ದೊಡ್ಡ ರೂಪ ಧರಿಸುವ ಸಾಮರ್ಥ್ಯ, ಇಚ್ಛೆಯಂತೆ ಹಾರುವ ವೇಗ, ಅಪಾರ ದೈಹಿಕ ಬಲ, ಅಸಾಧಾರಣ ಬುದ್ಧಿವಂತಿಕೆ, ಅಚಲ ಭಕ್ತಿ, ಸಂಪೂರ್ಣ ಇಂದ್ರಿಯ ನಿಗ್ರಹ ಮತ್ತು ಯಾವುದೇ ಸಂಕಷ್ಟದಲ್ಲೂ ಧೈರ್ಯ ಕಳೆದುಕೊಳ್ಳದ ಮನೋಬಲ, ಈ ಎಲ್ಲ ಗುಣಗಳು ಅವರನ್ನು ಸಾಮಾನ್ಯ ಯೋಧನಿಗಿಂತ ಬಹಳ ಎತ್ತರದ ಸ್ಥಾನಕ್ಕೆ ಕೊಂಡೊಯ್ಯುತ್ತವೆ. ಅದಕ್ಕಾಗಿಯೇ ಹನುಮಂತನನ್ನು ಕೇವಲ ಬಲದ ದೇವರಾಗಿ ಅಲ್ಲ, ಜ್ಞಾನ, ಭಕ್ತಿ ಮತ್ತು ಸೇವೆಯ ಆದರ್ಶವಾಗಿಯೂ ಪೂಜಿಸಲಾಗುತ್ತದೆ. ಹನುಮಂತನ ಪ್ರತಿಯೊಂದು ಕಥೆಯನ್ನು ಗಮನಿಸಿದರೆ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಅವರು ಎಲ್ಲಿಯೂ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಲು ಪ್ರಯತ್ನಿಸಲಿಲ್ಲ.
ಅಗತ್ಯವಿದ್ದಾಗ ಮಾತ್ರ ತಮ್ಮ ಸಾಮರ್ಥ್ಯವನ್ನು ಬಳಸಿದರು. ಉಳಿದ ಸಮಯದಲ್ಲಿ ಅವರು ಅತ್ಯಂತ ವಿನಯದಿಂದ ಬದುಕಿದರು. ಇದೇ ನಿಜವಾದ ಮಹತ್ವ. ಶಕ್ತಿ ಇದ್ದರೂ ಅದನ್ನು ನಿಯಂತ್ರಣದಲ್ಲಿಡುವುದು, ಜ್ಞಾನ ಇದ್ದರೂ ಅಹಂಕಾರವಿಲ್ಲದೆ ಇರುವುದು, ಯಶಸ್ಸು ಬಂದರೂ ವಿನಯ ಕಳೆದುಕೊಳ್ಳದಿರುವುದು, ಈ ಗುಣಗಳೇ ಹನುಮಂತನನ್ನು ಯುಗಯುಗಾಂತರಗಳ ಆದರ್ಶವನ್ನಾಗಿ ಮಾಡಿವೆ. ಹನುಮಂತನ ಜೀವನದ ಮತ್ತೊಂದು ಕುತೂಹಲಕಾರಿ ಅಧ್ಯಾಯ ಮಕರಧ್ವಜನ ಕಥೆ. ಈ ಕಥೆ ಮುಖ್ಯವಾಗಿ ಕೆಲವು ಪುರಾಣಗಳು ಮತ್ತು ಜನಪ್ರಿಯ ಪರಂಪರೆಗಳಲ್ಲಿ ಪ್ರಸಿದ್ಧವಾಗಿದೆ. ಲಂಕೆಯನ್ನು ಸುಟ್ಟು ಹಿಂದಿರುಗುತ್ತಿದ್ದಾಗ ಹನುಮಂತನ ದೇಹದಿಂದ ಒಂದು ಬೆವರಿನ ಹನಿ ಸಮುದ್ರಕ್ಕೆ ಬಿದ್ದಿತೆಂದು ಹೇಳಲಾಗುತ್ತದೆ. ಆ ಹನಿಯನ್ನು ಒಂದು ದೊಡ್ಡ ಮೀನು ನುಂಗಿತು. ನಂತರ ಆ ಮೀನಿನಿಂದ ಒಂದು ಬಾಲಕ ಜನಿಸಿದನು. ಅವನೇ ಮಕರಧ್ವಜ. ಮುಂದೆ ಪಾತಾಳಲೋಕದ ರಾಜ ಅಹಿರಾವಣ ಅವನನ್ನು ಬೆಳೆಸಿ ತನ್ನ ರಾಜ್ಯದ ಮುಖ್ಯ ರಕ್ಷಕನನ್ನಾಗಿ ಮಾಡಿದನೆಂದು ಈ ಕಥೆ ವಿವರಿಸುತ್ತದೆ. ಪಾತಾಳಲೋಕಕ್ಕೆ ಪ್ರವೇಶಿಸಿದ ಹನುಮಂತನನ್ನು ಮಕರಧ್ವಜನು ತಡೆದನು. ಇಬ್ಬರ ನಡುವೆ ಭೀಕರ ಯುದ್ಧ ನಡೆಯಿತು. ಕೊನೆಗೆ ಹನುಮಂತನು ಅವನನ್ನು ಸೋಲಿಸಿದನು. ಆಗ ಮಕರಧ್ವಜನು ತನ್ನ ಜನನದ ಕಥೆಯನ್ನು ವಿವರಿಸಿದನೆಂದು ಹೇಳಲಾಗುತ್ತದೆ. ತನ್ನ ಎದುರು ನಿಂತಿರುವ ಯೋಧನು ತನ್ನೊಡನೆ ವಿಶೇಷ ಸಂಬಂಧ ಹೊಂದಿದ್ದಾನೆ ಎಂಬುದು ಹನುಮಂತನಿಗೆ ತಿಳಿಯಿತು. ಈ ಕಥೆಯ ವಿವಿಧ ರೂಪಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ದೊರೆಯುತ್ತವೆ. ಆದ್ದರಿಂದ ಇದನ್ನು ಜನಪ್ರಿಯ ಪುರಾಣ ಪರಂಪರೆಯ ಭಾಗವಾಗಿ ನೋಡಲಾಗುತ್ತದೆ. ಯುದ್ಧದ ನಂತರ ಹನುಮಂತನು ಮಕರಧ್ವಜನಿಗೆ ಆಶೀರ್ವಾದ ನೀಡಿ ಪಾತಾಳಲೋಕದ ಆಡಳಿತದ ಜವಾಬ್ದಾರಿಯನ್ನು ಒಪ್ಪಿಸಿದನೆಂದು ಕಥೆ ಹೇಳುತ್ತದೆ. ಹನುಮಂತನು ಯಮನನ್ನು ಸೋಲಿಸಿದ್ದಾನೆಯೇ ಎಂಬ ಪ್ರಶ್ನೆಯು ಅನೇಕ ಭಕ್ತರಲ್ಲಿ ಮೂಡುತ್ತದೆ. ಕೆಲವು ಭಕ್ತಿ ಕಥೆಗಳಲ್ಲಿ ಒಂದು ಸಂದರ್ಭದಲ್ಲಿ ಯಮಧರ್ಮರಾಜರು ಒಬ್ಬ ಮಹಾಭಕ್ತನ ಪ್ರಾಣವನ್ನು ತೆಗೆದುಕೊಳ್ಳಲು ಬಂದಾಗ ಹನುಮಂತನು ತನ್ನ ಭಕ್ತನನ್ನು ರಕ್ಷಿಸಿದನೆಂದು ಹೇಳಲಾಗುತ್ತದೆ. ಈ ಕಥೆಗಳ ಉದ್ದೇಶ ಯಮನನ್ನು ಅವಮಾನಿಸುವುದಲ್ಲ, ಹನುಮಂತನ ಭಕ್ತಿಯ ಶಕ್ತಿ ಮತ್ತು ಭಕ್ತರ ಮೇಲಿನ ಅವರ ಕರುಣೆಯನ್ನು ಪ್ರತೀಕಾತ್ಮಕವಾಗಿ ವಿವರಿಸುವುದಾಗಿದೆ. ಪ್ರಮುಖ ರಾಮಾಯಣದ ಮೂಲಗ್ರಂಥಗಳಲ್ಲಿ ಈ ಘಟನೆ ಸ್ಪಷ್ಟವಾಗಿ ಉಲ್ಲೇಖವಾಗಿಲ್ಲ ಎಂಬುದನ್ನು ಗಮನಿಸುವುದು ಮುಖ್ಯ. ರಾವಣನೊಂದಿಗೆ ನಡೆದ ಕೊನೆಯ ಸಂಭಾಷಣೆಯು ಬಹಳ ಅರ್ಥಪೂರ್ಣವಾಗಿದೆ. ಹನುಮಂತನು ರಾವಣನ ಅರಮನೆಯಲ್ಲಿ ನಿಂತು ಅವನನ್ನು ನಿಂದಿಸಲಿಲ್ಲ, ಬದಲಾಗಿ ಧರ್ಮದ ಮಾರ್ಗವನ್ನು ಆರಿಸಿಕೊಳ್ಳುವಂತೆ ಕೊನೆಯವರೆಗೂ ಸಲಹೆ ನೀಡಿದನು ಎಂದು ರಾಮಾಯಣ ವಿವರಿಸುತ್ತದೆ. ಸೀತಾಮಾತೆಯನ್ನು ಶ್ರೀರಾಮರಿಗೆ ಒಪ್ಪಿಸು, ಯುದ್ಧವನ್ನು ತಪ್ಪಿಸು, ನಿನ್ನ ಕುಟುಂಬ ಮತ್ತು ರಾಜ್ಯವನ್ನು ಉಳಿಸಿಕೋ ಎಂಬ ಸಂದೇಶವನ್ನು ಅವನು ನೀಡಿದನು. ಆದರೆ ಅಹಂಕಾರದಿಂದ ತುಂಬಿದ್ದ ರಾವಣನು ಆ ಅಮೂಲ್ಯ ಸಲಹೆಯನ್ನು ನಿರ್ಲಕ್ಷ್ಯ ಮಾಡಿದನು. ಈ ಘಟನೆ ನಮಗೆ ಒಂದು ಮಹತ್ವದ ಪಾಠ ಕಲಿಸುತ್ತದೆ. ಜ್ಞಾನಿಗಳ ಮಾತನ್ನು ಸಮಯಕ್ಕೆ ಕೇಳದಿದ್ದರೆ ಅದರ ಪರಿಣಾಮವನ್ನು ತಪ್ಪಿಸಲು ಸಾಧ್ಯವಿಲ್ಲ. ಶ್ರೀರಾಮರು ಭೂಲೋಕದ ಅವತಾರವನ್ನು ಪೂರ್ಣಗೊಳಿಸಿ ತಮ್ಮ ದೈವಿಕ ಲೋಕಕ್ಕೆ ತೆರಳುವ ಸಮಯ ಬಂದಾಗ ಹನುಮಂತನು ಅವರೊಂದಿಗೆ ಹೋಗಲಿಲ್ಲ ಎಂದು ಭಕ್ತಿ ಪರಂಪರೆ ಹೇಳುತ್ತದೆ. ಏಕೆಂದರೆ ಶ್ರೀರಾಮರು, ನನ್ನ ಹೆಸರು, ನನ್ನ ಕಥೆ ಮತ್ತು ನನ್ನ ಭಕ್ತಿ ಈ ಭೂಮಿಯಲ್ಲಿ ಇರುವವರೆಗೂ ನೀನು ಇಲ್ಲಿಯೇ ಉಳಿದು ಭಕ್ತರಿಗೆ ಮಾರ್ಗದರ್ಶನ ನೀಡು ಎಂದು ಆಶೀರ್ವದಿಸಿದರೆಂದು ನಂಬಲಾಗಿದೆ. ಇದೇ ಕಾರಣದಿಂದ ಹನುಮಂತನನ್ನು ಚಿರಂಜೀವಿ ಎಂದು ಭಕ್ತರು ಗೌರವಿಸುತ್ತಾರೆ. ಈ ನಂಬಿಕೆ ಆಧ್ಯಾತ್ಮಿಕ ಸಂಪ್ರದಾಯದ ಭಾಗವಾಗಿದ್ದು ಹನುಮಂತನ ಭಕ್ತಿಯ ಶಾಶ್ವತತೆಯನ್ನು ಸೂಚಿಸುತ್ತದೆ. ಭಾರತದ ಅನೇಕ ಪವಿತ್ರ ಕ್ಷೇತ್ರಗಳಲ್ಲಿ ಹನುಮಂತನಿಗೆ ಸಂಬಂಧಿಸಿದ ಅದ್ಭುತ ಕಥೆಗಳು ಇಂದಿಗೂ ಕೇಳಿಬರುತ್ತವೆ. ಕೆಲವರು ಅಪಾಯದ ಸಮಯದಲ್ಲಿ ಅಪರಿಚಿತ ವಾನರನ ಸಹಾಯ ದೊರೆತಿದೆ ಎಂದು ಹೇಳುತ್ತಾರೆ. ಇನ್ನು ಕೆಲವರು ಭಕ್ತಿಯಿಂದ ಪ್ರಾರ್ಥಿಸಿದ ನಂತರ ತಮ್ಮ ಜೀವನದಲ್ಲಿ ಧೈರ್ಯ ಮತ್ತು ಹೊಸ ನಿರೀಕ್ಷೆ ಮೂಡಿದೆ ಎಂದು ಅನುಭವ ಹಂಚಿಕೊಳ್ಳುತ್ತಾರೆ. ಇವು ವೈಯಕ್ತಿಕ ಅನುಭವಗಳು ಮತ್ತು ಭಕ್ತಿಯ ನಂಬಿಕೆಗಳಾಗಿದ್ದು ಪ್ರತಿಯೊಬ್ಬರು ತಮ್ಮ ತಮ್ಮ ನಂಬಿಕೆಯ ಪ್ರಕಾರ ಅವುಗಳನ್ನು ಸ್ವೀಕರಿಸುತ್ತಾರೆ. ಹನುಮಂತನ ಜೀವನದಿಂದ ನಾವು ಕಲಿಯಬಹುದಾದ ಅತಿದೊಡ್ಡ ಪಾಠವೇನೆಂದರೆ, ನಿಜವಾದ ಶಕ್ತಿ ಎಂದರೆ ಇತರರನ್ನು ಸೋಲಿಸುವುದಲ್ಲ, ತನ್ನ ಅಹಂಕಾರವನ್ನು ಗೆಲ್ಲುವುದು. ನಿಜವಾದ ಜ್ಞಾನ ಎಂದರೆ ಪುಸ್ತಕಗಳನ್ನು ಓದುವುದಲ್ಲ, ಧರ್ಮದ ಮಾರ್ಗದಲ್ಲಿ ಬದುಕುವುದು. ನಿಜವಾದ ಭಕ್ತಿ ಎಂದರೆ ದೇವರನ್ನು ಕೇವಲ ದೇವಸ್ಥಾನದಲ್ಲಿ ಪೂಜಿಸುವುದಲ್ಲ, ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದು. ಹನುಮಂತನು ಎಂದಿಗೂ ತನ್ನನ್ನು ದೇವರೆಂದು ಘೋಷಿಸಲಿಲ್ಲ. ತಾನು ಶ್ರೀರಾಮನ ದಾಸನೆಂದು ಹೇಳಿಕೊಳ್ಳುವುದರಲ್ಲಿಯೇ ಅಪಾರ ಸಂತೋಷ ಕಂಡನು. ಅದೇ ಅವರನ್ನು ಮಹಾನ್ ವ್ಯಕ್ತಿತ್ವವನ್ನಾಗಿ ಮಾಡಿದೆ. ಇಂದಿನ ವೇಗದ ಜೀವನದಲ್ಲಿ ಒತ್ತಡ, ಭಯ, ನಿರಾಶೆ ಮತ್ತು ಆತಂಕಗಳು ನಮ್ಮನ್ನು ಸುತ್ತುವರಿದಿರುವಾಗ ಹನುಮಂತನ ಜೀವನ ನಮಗೆ ಹೊಸ ಧೈರ್ಯವನ್ನು ನೀಡುತ್ತದೆ. ಎಷ್ಟೇ ದೊಡ್ಡ ಸಮಸ್ಯೆ ಬಂದರೂ ಆತ್ಮವಿಶ್ವಾಸ ಕಳೆದುಕೊಳ್ಳಬಾರದು, ದೇವರ ಮೇಲೆ ನಂಬಿಕೆ ಇರಬೇಕು, ಸತ್ಯದ ಮಾರ್ಗವನ್ನು ಬಿಡಬಾರದು ಮತ್ತು ಇತರರಿಗೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕು ಎಂಬ ಸಂದೇಶವನ್ನು ಅವರ ಪ್ರತಿಯೊಂದು ಕಥೆಯೂ ಸಾರುತ್ತದೆ. ಬಹುಶಃ ಇದೇ ಕಾರಣಕ್ಕೆ ಸಾವಿರಾರು ವರ್ಷಗಳ ನಂತರವೂ ಹನುಮಂತನ ಹೆಸರು ಕೋಟ್ಯಂತರ ಜನರ ತುಟಿಗಳ ಮೇಲೆ ಜೀವಂತವಾಗಿದೆ. ಅವರ ಭಕ್ತಿ, ಅವರ ಸೇವೆ, ಅವರ ವಿನಯ ಮತ್ತು ಅವರ ಧೈರ್ಯ ಯುಗಯುಗಾಂತರಗಳಿಗೂ ಮಾನವಕುಲಕ್ಕೆ ಸ್ಫೂರ್ತಿಯಾಗಿ ಉಳಿಯಲಿದೆ. ಜೈ ಶ್ರೀರಾಮ, ಜೈ ಹನುಮಾನ್, ತ್ರಿಕೋನ ಧ್ವಜ.